ಆಗಲ್ಲ ಅಂದವರಿಗೆ ವಾಪಸ್ ಮನವೊಲಿಸಕ್ಕೆ ಎಷ್ಟು ಟೈಮ್ ತಗೊಂಡ್ರು ನಿಮ್ಗೆ? ಸರಿ, ಹೇಗಿತ್ತು ಅವ್ರು ಬಂದು ರಿಕ್ವೆಸ್ಟ್ ಮಾಡಿದ್ದಿಲ್ಲ ನೀವೇ? ಈಗ ಡೋರಿನ ಎಂಟ್ರಿ ಕೋಡ್ ತೋರಿಸ್ಬೇಕಾ? ಯಾವ ತರ ಕ್ಯೂರಿಯಾಸಿಟಿ ಇದೆ ಸರ್, ಒಪ್ಸೋದು ಹೇಗಿತ್ತು ಅಂದ್ರೆ ನೀವು ಇಲ್ಲಿ ಪರವಾಗಿ ನಿಂತಿದ್ರಿ ಅಂತ ನಮ್ಗೆ ಗೊತ್ತು. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಬಹುಶಃ ನಾನು ಇದನ್ನ ಕೇಳಕ್ ಇಷ್ಟಪಡ್ತೀನಿ, ಅವ್ರ ಕಡೆ ಯಾಕೆ ಅಲ್ಲ, ಅವ್ರಿಗೆ ಕೇಳಿ. ಪ್ರಶಾಂತ್ ಸರ್ನೇ ಕೇಳ್ಬೇಕಂತ ಇತ್ತು ಸರ್. ಪ್ರಶಾಂತ್ ಅವ್ರಕಿನ್ನ ಸಿಕ್ಕಾಪಟ್ಟೆ, ನಿಜ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದು ಸುಷ್ಮಾಜಿ ಅವರು. ಪ್ರಶಾಂತ್ ಅವ್ರದ್ದು ಆಕ್ಚುಲಿ ಪಾಪ ಏನಂದ್ರೆ ಇವ್ರು ಸುಷ್ಮಾ ಅವ್ರನ್ನ ಮುಂದೆ ಬಿಟ್ಟು ಹಿಂದೆ ನೀಟಾಗಿ ಬರ್ತಾ ಇದ್ರು. ದ ಬಿಗ್ಗೆಸ್ಟ್ ಎಫರ್ಟ್ ಐ ಹ್ಯಾವ್ ಟು, ನಾನು ಇವತ್ತು ಐ ರಿಯಲಿ ವಾಂಟ್ ಟು ಓಪನ್ ಇಟ್ ಅಪ್ ದಟ್ ಇಫ್ ನಾಟ್ ಫಾರ್ ಸುಷ್ಮಾಜಿ ಐ ಡೋಂಟ್ ಥಿಂಕ್ ಐ ವುಡ್ ಹ್ಯಾವ್ ಅಗ್ರೀಡ್. ಇಟ್ ವಾಸ್ ಹರ್. ಐ ಥಿಂಕ್ ಶಿ ಡಿಡ್ ದ ಮ್ಯಾಜಿಕ್. ಮೇಡಮ್, ಸುದೀಪ್ ಸರ್ ಟ್ವೀಟ್ ಮಾಡೋದು ಸುಲಭ ಆಗಿರ್ಲಿಲ್ಲ. ಅವ್ರು ಆಲ್ರೆಡಿ ಡಿಸಿಷನ್ ತಗೊಂಡಿದ್ರು. ಸೊ ಅವರ ಟ್ವೀಟ್ ಆಲ್ರೆಡಿ ಅವರ ನಿರ್ಧಾರ ಆಗಿತ್ತು. ಆ ನಿರ್ಧಾರ ಬದಲಾಯಿಸಕ್ಕೆ ನಿಮಗಿದ್ದಂತ ಚಾಲೆಂಜಸ್ ಏನಿತ್ತು ಅನ್ನೋದು? ನಮಸ್ಕಾರ. ಸ್ಟೇಜ್ ಕೂತ್ಕೊಂಡು ಕನ್ನಡ ಮಾತಾಡೋದು ಸ್ವಲ್ಪ ಭಯ ಆಗಿದೆ. ಸೊ ಐ ವಿಲ್ ಸ್ವಿಚ್ ಟು ಇಂಗ್ಲಿಷ್. ಐ ಟ್ರೈ. No, I think yes, he tweeted last year and he mentioned it. He spoke to us. He had certain thoughts and plans, and he wanted to also probably take a break from the product. As a team, I think we couldn't imagine the show without. And sometimes in relationships, right, in families, you sometimes feel like, okay, we need a little distance. But then you realize, no, you can't live without the person. It's like any family. It's like repairing something, or sometimes just going and giving a hug and saying, you know what, let's talk. And I think one of you asked the question saying, what were the conditions? I think the important word there is not conditions, there were suggestions. And I think it has been, I think it's a 11-year journey. It's a beautiful journey. It has only become bigger and better. I think the last 2 years, we have seen the show, and at a time when everybody is worried whether TV is growing, the show has gone and done phenomenal numbers, and a big part of it is him. So I think it was conversation, and you saw the videos. Audiences want him, contestants look up to him, the channel team loves him, the Endemol team adores him, and we've all traveled for a long time. So he's a very reasonable person. We talk, and as long as we are looking at betterment for the product, especially given that this is our biggest project in this market, as long as we are aligned on it, I think it was a very easy conversation after that. Once we knew we are all headed in the same direction, we have the same intent, I think it was... He's asking how difficult was it? No, that's why I said it was easy. Once we agreed on it, it was very difficult. We went and camped outside the house. I mean, all of you all know him for many, many years, and I think he's one of the most absolutely benevolent people that I have come across, and I think some conversations should remain a little under the... He was absolutely, and I think he spoke about it. His decision was... ಸುದೀಪ್ ಸರ್, ಈ ಕಡೆ ಪ್ರಶ್ನೆ ಹೇಳ್ತಾ. ಓಕೆ, ಸುದೀಪ್ ಸರ್, ನೀವು ಶೋ ಹೋಸ್ಟ್ ಮಾಡ್ಬೇಕಾದ್ರೆ ನೀವು ಹೋಸ್ಟ್ ಮಾಡ್ಬೇಕಾದ್ರೆ ಹಲವು ಬಾರಿ ಹೇಳಿದ್ರಿ, ಶೂಟಿಂಗು ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ, ಯಾಕಂದ್ರೆ ಸಂಡೇ ಶೋ ಇದ್ದೇ ಇರುತ್ತೆ. ಸೊ ನೀವು ಬೇರೆ ಕಡೆ ಇದ್ದಾಗ ಬರೋದು, ಬೆಳಗಿನ ಜಾವ ಶೂಟಿಂಗು, ಈ ಥರದ ಸುಮಾರು ಸಲ ಹೇಳಿದ್ದೀರಾ. ಅಲ್ಲಿಂದ ಬಂದು ಬೆಳಗ್ಗೆ ಇಮಿಡಿಯೇಟ್ ರೆಡಿ ಆಗಬೇಕಾಗಿತ್ತು, ಮತ್ತೆ ಈ ವಾರದ ಅಪ್ಡೇಟ್ ಎಲ್ಲ ನೋಡ್ಬೇಕಾಗಿತ್ತು. ಹೀಗಾಗಿ ಸುಮಾರಷ್ಟು ನಿಮ್ಗೆ ರಿಸ್ಕ್ ಇರುತ್ತೆ. ಹೀಗಾಗಿ ಈ ಬಾರಿ ಏನಾದ್ರು ಕಂಡೀಷನ್ ಎಕ್ಸ್ಟ್ರಾ ಸಂಬಂಧಪಟ್ಟಂಗೆ ನೀವು ವೈಯಕ್ತಿಕವಾಗಿ ನನ್ನ ಪ್ರಕಾರ ಅದಕ್ಕೆ ಆಲ್ಟರ್ನೇಟಿವ್ ಆಪ್ಷನ್ಸ್ ಇಲ್ಲ. ಈಗ ನನ್ನ ಶೂಟಿಂಗ್ ಇವಾಗ ರೈಟ್ ನಾವು ನನಗೆ ಐ ಥಿಂಕ್ ಪಾಂಡಿಚೇರಿ, ತೂತುಕುಡಿ ಆ ಕಡೆ ಇದ್ದೀನಿ ಈಗ. ಸೊ ಐ ಹ್ಯಾವ್ ಟು ಟ್ರಾವೆಲ್ ಫ್ರಮ್ ದೇರ್. ಸೊ ಪರ್ಸನಲ್ ಆಗಿ ನಾನು ಬರಲೇಬೇಕಾಗುತ್ತೆ ಬಂದು. ಸೊ ಟು ಅವಾಯ್ಡ್ ಇಟ್ ಐ ಟ್ರಾವೆಲ್ ವಿತ್ ಮೈ ಪರ್ಸನಲ್ ಫ್ಲೈಟ್ಸ್ ಅಂಡ್ ಥಿಂಗ್ಸ್. ದಟ್ಸ್ ಡಿಫರೆಂಟ್. ಜಸ್ಟ್ ಟು ಸೇವ್ ಸಮ್ ಟೈಮ್. ಅಲ್ಲಿಂದ ಬಂದು ಮಾಡಲೇಬೇಕಾಗುತ್ತೆ ಫ್ರೈಡೇ, ಆ್ಯಂಡ್ ಅದಕ್ಕೆ ಆಪ್ಷನ್ಸೇ ಇಲ್ಲ. ಸೊ ಅವರಿಗೆ ಆಕ್ಚುಲಿ ನಾನು ರಿಕ್ವೆಸ್ಟ್ ಮಾಡಿದ್ದು ಒಂದು, ದೇ ವಾಂಟೆಡ್ ಟು ಸ್ಟಾರ್ಟ್ ಆನ್ ಅ ಪರ್ಟಿಕ್ಯುಲರ್ ಡೇಟ್. ಅದನ್ನ ಪುಷ್ ಮಾಡಿದ್ದೀನಿ ನಾನು. ಪುಷ್ ಮಾಡಿಬಿಟ್ಟು ಐ ಪುಷ್ಡ್ ಇಟ್ ಅನದರ್ 3 to 4 weeks. ಐ ಸೆಡ್ ಐ ಕಾಂಟ್ ಸ್ಟಾರ್ಟ್ ಬಿಫೋರ್ ದಟ್ ಬಿಕಾಸ್ ಕಂಟಿನ್ಯೂ ಶೂಟಿಂಗ್ ನಾನು ಮಾಡಲೇಬೇಕು. ಬಿಕಾಸ್ ಸಮ್ ಹೌ ಈ ವರ್ಷ ಐ ಹ್ಯಾವ್ ಟು ಹ್ಯಾವ್ ಅ ರಿಲೀಸ್. ಸೊ ಅದಕ್ಕೆ ನಾನು ಏನು
ಫಾಸ್ಟ್ ಆಗಿ ಮಾಡಬೇಕು ಮಾಡಲೇಬೇಕಾಗುತ್ತೆ ಅಂತ ಹಾಕೊಂಡಾಗ ದೇ ಆಲ್ಸೋ ಮೂಡ್. ಅದಕ್ಕೆ ಆಪ್ಷನ್ನೇ ಇಲ್ಲ. ವೇರ್ ಎವರ್ ಐ ಹ್ಯಾವ್ ಟು ಡೂ ಅಂಡ್ ಅದಕ್ಕೆ ದಟ್ ಇಸ್ ವೆರಿ ಟೈರಿಂಗ್. ಬಟ್ ಬೈ ದಿ ಎಂಡ್ ಆಫ್ ದ ಡೇ ಅದು ಏನೋ ಒಂದು ವೇದಿಕೆ ಮೇಲೆ ಹೋಗಿ ನಿಂತ್ಕೊಂಡು ಸ್ಟಾರ್ಟ್ ಆದ ತಕ್ಷಣ ಐ ಥಿಂಕ್ ವಿ ಜಸ್ಟ್ ಫರ್ಗೆಟ್ ಎವ್ರಿಥಿಂಗ್. ಶೋ ಮುಗಿದ್ಮೇಲೆ ಮತ್ತೊಂದು ರಿಮೈಂಡರ್ ಬರುತ್ತೆ, ಕಾಲು ನೋವು, ಕೈ ನೋವು, ಬೆನ್ನು ನೋವು, ಇದೆಲ್ಲ ಆಗುತ್ತೆ ಬಿಕಾಸ್ ಯು ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಅವರ್ಸ್. ಬಟ್ ಐ ಗೆಸ್ ದ ಶೋ ಡಿಮಾಂಡ್ಸ್ ಇಟ್ ಅಂಡ್ ಐ ಆಮ್ ರೆಡಿ ಟು ಗಿವ್ ಇಟ್. Sudeep sir. Hi Isha. Hi. How are you sir? Good. Basically, you're someone who doesn't take bad decisions. Like when once you're confirmed about something, how did you manage to, how did this question has been asked, but how did you manage to convince yourself that I can be part of Bigg Boss? Because one is your style, your diction, your maturity and your experience. Colors did not, or the audience did not find another replacement for Sudeep. Was it an advantage or a disadvantage? There were multiple questions. One, ನಾನು ತಗೊಂಡಿರೋ ಡಿಸಿಷನ್ ಚೇಂಜ್ ಮಾಡಲ್ಲ. Yeah, usually you don't. Second, how did I convince myself? Yes. Then third ಬಂದ್ಬಿಟ್ಟು ಇನ್ನೊಬ್ಬರಿಗೆ attitude, style, whatever that is not there. Is it an advantage or a disadvantage? Because they couldn't find a replacement. Yes. So which one should I answer first? All of it. No, please come one by one. So how did you convince yourself, sir? That is important now because ನನ್ನ ಲೈಫಲ್ಲಿ ನಾನು ಇನ್ನೊಬ್ಬರಿಗೆ ಕನ್ವಿನ್ಸ್ ಮಾಡೋದು ಮಾತ್ರ ಸೋತಿದ್ದೀನಿ. ನನಗೆ ನಾನು ಕನ್ವಿನ್ಸ್ ಮಾಡ್ಕೊಳಕ್ಕೆ ಯಾವತ್ತೂ ಸೋತೇ ಇಲ್ಲ. ಅಂಡ್ ಐ ಥಿಂಕ್ ನಾನು ಒಂದ್ಸಲ ತಗೊಂಡಿರೋ ಡಿಸಿಷನ್ ಚೇಂಜೇ ಮಾಡ್ತಾರೆ. ಈ ಸಿನಿಮ್ಯಾಟಿಕ್ ಡೈಲಾಗ್ ಇದೆ, ಒಂದ್ಸಲ ಹೇಳಿದ್ದು ಒಂದೇ ಸರ್ ಹೇಳಿದ್ದು. ಇಟ್ಸ್ ನಾಟ್ ಲೈಕ್ ದಟ್. ಐ ಥಿಂಕ್ ವಿ ಆಲ್ ಡಿಸೈಡ್ ಬಿಕಾಸ್ ವಿ ಫೀಲ್ ಇಟ್ ಇಸ್ ಇಂಪಾರ್ಟೆಂಟ್. ಅದಾದ್ಮೇಲೆ ಶಾರದವ್ರು ಏನಾಗುತ್ತೆ, ವಿ ಆಲ್ಸೋ ಕೀಪ್ ಅನ್ ಐ ಅಬೌಟ್ ಎದುರುಗಡೆ ಇರೋರು ಯಾವ ರೀತಿ ಇದ್ದಾರೆ, ಅವರಲ್ಲಿ ಬರ್ತಾ ಇರೋದ್ರಲ್ಲಿ ಒಂದು ಆನೆಸ್ಟಿ ಇದೆಯಾ, ನೀವು ಬೇಕು ಅವರಿಗೆ ಅನ್ನೋದರಲ್ಲಿ ಒಂದು 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 ಆನೆಸ್ಟಿ ಇದೆಯಾ, ಅದರಲ್ಲಿ ಒಂದು ಪ್ರೀತಿ ಇದೆಯಾ. ಅಂಡ್ ಅಗೇನ್ ಇಫ್ ಇಟ್ ಇಸ್ ಜಸ್ಟ್ ಅಬೌಟ್ ಬಿಸ್ನೆಸ್, ಇಟ್ ಜಸ್ಟ್ ಅಬೌಟ್ ಮನಿ, ಸೊ ಡೋಂಟ್ ಯು ಥಿಂಕ್ ಶಾರದಾ ಅವರೇ ದಟ್ ಇವನ್ ಐ ವಿಲ್ ಬಿ ಅವೇರ್ ಆಫ್ ಇಟ್, ದಟ್ ಇದೊಂದೇ ಕಾರಣಕ್ಕೆ ನನ್ನ ಕರೀತಾ ಇದ್ದಾರೆ ಅಂತ. ಅಟ್ ದ ಸೇಮ್ ಟೈಮ್ ಇವರೊಬ್ಬರದೇ ಅಲ್ಲ, ಕೂಗು ಈ ಕಡೆಯಿಂದನೂ ಬರ್ತಾ ಇರ್ತಾರೆ ಜನಗಳಿಂದ. ನೀವೇನ್ ಮಾಡ್ಬೇಕೆಲ್ಲ ಏನೋ ಫಂಕ್ಷನ್ಗೆ ಹೋಗಿ ಜನಗಳನ್ನ ಮೀಟ್ ಮಾಡಲಿ, ಯಾಕೆ ನಮ್ಮಲ್ಲೇ ಇರೋ ಅಂತ ಇಲ್ಲೇ ಎಷ್ಟೋ ಜನ ನನ್ನ ಸ್ನೇಹಿತರು ಪ್ರತಿಯೊಬ್ಬರು ಹೇಳೋರು, ಅವರೆಲ್ಲ ಒಂದು ಆನೆಸ್ಟಿ ಇರ್ತಾ ಇತ್ತು. ಅದೆಲ್ಲೋ ಬ್ಯಾಕ್ ಆಫ್ ದ ಮೈಂಡ್ ಇತ್ತು, ಬಟ್ ಹಾಗಂತ ಚೇಂಜ್ ಆಗ್ತೀನಿ ಅಂತಲ್ಲ. ಬಟ್ ಐ ಹರ್ಡ್, ಐ ಡೋಂಟ್ ಥಿಂಕ್ ಶಾರದಾ ಅವರೇ ದಟ್ ಐ ಥಿಂಕ್ ವಿ ಹ್ಯಾವ್ ಟೇಕನ್ ಮೋರ್ ದನ್ 10 to 12 ಮೀಟಿಂಗ್ಸ್. ಅಂಡ್ ಫಸ್ಟ್ ಆಫ್ ಆಲ್ ಲಾಸ್ಟ್ ಸೀಸನ್ ಆಗ್ತಿದ್ದ ಹಾಗೇನೆ they wanted to meet me, but then I told Prashant, ನನಗೆ ಇನ್ನೊಂದು 3 ತಿಂಗಳು 4 ತಿಂಗಳು ನಾನು ಪ್ಲೀಸ್ ಡೋಂಟ್ ಕಮ್ ಹಿಯರ್, ನಾಟ್ ಫಾರ್ ಎನಿಥಿಂಗ್ ಎಲ್ಸ್, ಬಿಕಾಸ್ ನನ್ನ ತಲೆಯಲ್ಲಿ 1000 ಓಡ್ತದೆ ಇವಾಗ. ಸೊ ಅದು ಯಾವುದು ಬೇಡ. ಐ ಥಿಂಕ್ ಐ ವಾಂಟ್ ಟು ಜಸ್ಟ್ ಬಿ ವಿತ್ ಮೈ ಮೂಮೆಂಟ್ಸ್ ಆ್ಯಂಡ್ ಮೈ ಥಾಟ್ಸ್. ಸೊ ಅದೆಲ್ಲದರ ಮಧ್ಯದಲ್ಲಿ ಇಟ್ ವಾಸ್ ಇಂಪಾರ್ಟೆಂಟ್ ದಟ್ ಒಂದು ಅವ್ರು ಬರಬೇಕಾದ್ರೆ, ಆಸ್ ಯು ರೈಟ್ಫುಲಿ ಸೆಡ್, ಮೆಚೂರಿಟಿ ಈಸ್ ಇವನ್ ಗಿವಿಂಗ್ ಅನ್ ಇಯರ್ ಅಲ್ಲ. ಯು ವಾಂಟ್ ಟು ಹಿಯರ್ ದೆಮ್ ಔಟ್, ವಾಟ್ ಇಸ್ ಇಟ್, ಟೆಲ್ ಮಿ. ಹಾಗೆ ಬಂದಾಗ, ನಾಟ್ ದಟ್ ಫಸ್ಟ್ ಟೈಮ್ ಅವ್ರು ಬಂದಾಗ ಮಾತುಕತೆ ಆಯ್ತು. ಆಕ್ಚುಲಿ ಅವ್ರು ಫಸ್ಟ್ 2 times ಬಂದಾಗ ಅವ್ರಿಗೆ ಕೇಳಿದ 2 ಪ್ರಶ್ನೆ ನಾನು, ಊಟ ಮಾಡ್ತೀರಾ, ಕಾಫಿ ಟೀ ಕುಡಿತೀರಾ, 2. ಅವ್ರು ಏನ್ ಮಾತಾಡ್ಬೇಕೋ ಮಾತಾಡ್ಕೊಂಡು ಹೋಗೋರು. ಅದಾದ್ಮೇಲೆ ನಾನು ಐ ಹ್ಯಾವ್ ಆಲ್ಸೋ ಸ್ಪೋಕನ್ ಟು ಮೈ, ದೇರ್ ಇಸ್ ಅ ಟೀಮ್ ಆಫ್ ಮೈನ್, ದೇರ್ ಇಸ್ ಅ ಫ್ರೆಂಡ್ಸ್ ಆಫ್ ಮೈನ್, ವಿ ಡಿಸ್ಕಸ್ ಅ ಲಾಟ್. ಹಾಗೆ ಬಂದಾಗ ತುಂಬಾ ಡಿಸಿಷನ್ಸ್ ನಾನು ತಗೊಂಡಿದ್ದೀನಿ ಆ ವಿಚಾರದಲ್ಲಿ. ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್. ಸೊ ಕನ್ವಿನ್ಸಿಂಗ್ ಮೈ ಸೆಲ್ಫ್ ವಾಸಂಟ್ ದ್ಯಾಟ್ ಡಿಫಿಕಲ್ಟ್, ಬಿಕಾಸ್ ಎದುರುಗಡೆ ನಾನು ಯಾವ ಕಾರಣಕ್ಕೆ ಕೆಲವು ಡಿಸಿಷನ್ಸ್ ತಗೊಂಡಿದ್ದೀವೋ ಎಲ್ಲಾದು ದೇ ಆರ್ ಮೀಟಿಂಗ್ ಇಟ್ ಅಪ್, ದೇ ವಾಂಟ್ ಟು ರೆಕ್ಟಿಫೈ ಥಿಂಗ್ಸ್, ದೇ ವಾಂಟ್ ಟು ಆಲ್ಟರ್ ಥಿಂಗ್ಸ್, ದಟ್ ಮೇಕ್ಸ್ ಯು ಫೀಲ್ ಲವ್ಡ್ ಅಂಡ್ ವಾಂಟೆಡ್. ವೆದರ್ ಇಟ್ ಇಸ್ ಅ ಶೋ ಆರ್ ಅ ಲೈಫ್ ಆರ್ ಅ ರಿಲೇಶನ್ಶಿಪ್, ದಟ್ಸ್ ವಾಟ್ ಇಟ್ ಇಸ್. ಯಾಕೆ ನಾವು ವಾಪಸ್ ಇನ್ನೊಬ್ಬರ ಹತ್ರ ವಾಪಸ್ ಹೋಗ್ತೀವಿ ಅಂದ್ರೆ, ಅವ್ರು ನಮಗೆ ತೋರಿಸೋ ರೀತಿ, ಪ್ರೀತಿ, ಒಂದು ಮಾತಾಡೋ ರೀತಿ, ಪ್ರತಿಯೊಂದು ಕೌಂಟ್ ಇಟ್ಕೊಂಡಾಗ ಏನಾಗುತ್ತೆ, ವಿ ಫೀಲ್ ದಟ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಮೀ, we all deserve another chance, another opportunity, don't we? That's it. ಅವ್ರು ಇನ್ನೂ 2-3. Sir, advantage or disadvantage that they didn't find a replacement for you? ರೀಪ್ಲೇಸ್ಮೆಂಟ್ ಯಾವತ್ತು ಹುಡುಕಕ್ಕೆ ಹೋಗ್ಲೇಬೇಡಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಏನೇ ಪತ್ರಿಕೆ ಮಾಧ್ಯಮದಲ್ಲಿ ನಾವು ಪ್ರೆಸ್ ಮೀಟಿಂಗ್ ಕರೆದು ಒಂದು ಶಾರದಾ ಇಲ್ಲದೆ ನಡೆಯುತ್ತೆ, ಅದಲ್ಲಿಂದ ಒಂದು ಪ್ರಶ್ನೆ ಬರಲೇಬೇಕು, ನಾನು ರೀಪ್ಲೇಸ್ಮೆಂಟ್ ಹೇಗೆ ಹುಡುಕ್ಲಿ, ಈಗ ಚಾನ್ಸ್ ಇಲ್ಲ. ಅದು ಅದಲ್ಲಿಂದ ಒಂದು ಧ್ವನಿ ಬರುತ್ತೆ, ರೀಪ್ಲೇಸ್ಮೆಂಟ್ ಯಾಕೆ ಹುಡುಕ್ತೀರಾ,
ಹುಡುಕೋದು ತಪ್ಪೆ. ಈಗ ರೀಪ್ಲೇಸ್ಮೆಂಟ್ ಆಗುವಂತ ವ್ಯಕ್ತಿ ನಾನು ಆಗಿದ್ದಿದ್ರೆ ಎಂತ ನಾನು ಏನು ಜೀವನದಲ್ಲಿ ಮಾಡಿಲ್ಲ ಅಂತ ಆಯ್ತಲ್ಲ. ಇಲ್ಲಾಗ್ಲಿ ಸಿನಿಮಾದಾಗಲಿ ನನ್ನ ಸಿನಿಮಾ ನಂದು, ನನ್ನ ವೇದಿಕೆ ನಂದು. ನಿಮ್ಮಲ್ಲೂ ಕೂತಿರೋರು ಎಲ್ಲರಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ವೇದಿಕೆ, ಒಂದೊಂದು ಕ್ಯಾರೆಕ್ಟರ್ ಇದೆ, ಪರ್ಸನಾಲಿಟಿ ಇದೆ. ಡೋಂಟ್ ಯು ಥಿಂಕ್ ಸೊ? ವಿ ಕಾಂಟ್ ಲುಕ್ ಫಾರ್ ಆಪ್ಷನ್ಸ್ ಆರ್ ರೀಪ್ಲೇಸ್ಮೆಂಟ್ಸ್. Today, reality business is a bigger, reality shows or channels have a bigger business than movies. That attracted you in terms of business. I'm talking in terms of money wise. What exactly is your question? I'm sure the money factor also works here, sir. That's Okay, if it works, it works. It's my personal. yeah, that's what I'm just asking. Why? Whether the priority works because business reality show has become bigger. It takes a bigger picture than the movies you are part of, right? Don't you think so? If a reality show became bigger, I was a big part of the bigger. Whether it is movies or the reality show. So when they are also growing big, don't forget everybody is growing. It is not just one. And what I take and what I don't take is very personal, not because of anything. ಮನಿಗೆ ದುಡ್ಡಿಗೆ ನಾನು ಆ ಥರ ಎಲ್ಲ ತುಂಬ ಹಿಂಗೆ ಇಟ್ಕೊಂಡು ಕೂತಿದ್ರೆ ನನ್ನ ಲೈಫಲ್ಲಿ ನಾನು ಏನೇನೋ ಮಾಡ್ತಾ ಇರಲಿಲ್ಲ. See, it is important. Also, remember one thing. How much I can eat is what I serve in my plate. I'm not very unreasonable towards anything in life. But going by whatever half the year of your time, investment of time goes to Bigg Boss, then how much will you give time to 2 movies? You had promised that you will do 2 movies in 18 months. So will you keep up that promise? Wait and watch. ಈ ಬಾರಿಯ ಕಂಟೆಸ್ಟೆಂಟ್ ಗಳು ಅಂದಾಗ ಅದರದೇ ಆದ ಒಂದು ಸಾಕಷ್ಟು ಅವರೇ ಐಡೆಂಟಿಫಿಕೇಶನ್ ಗುರುತಿಸ್ಕೊಂಡಿದ್ದಾರೆ. ಈ ಸಲ ಕಂಟೆಸ್ಟೆಂಟ್ ಗಳು ಯಾವ್ದನ್ನ ಮಾನದಂಡ ಇರತ್ತಾ? ಯಾಕೆಂದ್ರೆ ಕಳೆದ ಬಾರಿ ಕಂಟೆಸ್ಟೆಂಟ್ ಗಳು ಗೊತ್ತಿಲ್ಲ, ಸಾಕಷ್ಟು ಬೇರೆ ಬೇರೆ ಇನ್ಸಿಡೆಂಟ್ ಗಳ ಆಯಿತು. ಸೊ ಈ ಬಾರಿ ಯಾವ್ದನ್ನ ಮಾನದಂಡಗಳು ಅಂದ್ರೆ ಅವರ ಟ್ರ್ಯಾಕ್ ರೆಕಾರ್ಡ್, ಅವ್ರು ಏನು ಲಾಸ್ಟ್ ಟೈಮ್ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿದ್ರು, ಈ ಬಾರಿ ಬೇರೆ ಆ ತರದ ಯಾವ್ದನ್ನ ಮಾನದಂಡಗಳನ್ನ ಇಟ್ಕೊಂಡೇನ ಸೆಲೆಕ್ಟ್ ಮಾಡ್ತಾರ? ಅದರ ಪ್ರೊಸೆಸ್ ಸ್ಟಾರ್ಟ್ ಆಗಬೇಕಾಗಿದೆ. ಯಾಕಂದ್ರೆ ಈ ಮನೆ ಒಳಗೆ ಹೋದ ನಂತರ ಅವರ ಕ್ಯಾರೆಕ್ಟರ್ ಆಗಿ ಅವ್ರು ಇರ್ತಾರೆ, ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ನಮ್ಗೆ ಗೊತ್ತಿರಲ್ಲ. ಯಾಕಂದ್ರೆ ಮನೆ ಒಳಗೆ ಹೋದ ನಂತರ ತುಂಬಾ ಇನ್ನೋಸೆಂಟ್ ಇದ್ದವನು ವೈಲೆಂಟ್ ಆಗ್ಬೋದು, ಆಗ್ಬಾರ್ದು ಅಂತೇನಿಲ್ಲ. ಈಗ ನನಗೆ ನೋಡ್ಬೇಕು, ನಾನು ತುಂಬಾ ಸೈಲೆಂಟ್ ಅನ್ನಿಸ್ಬೋದು, ಯಾವುದೋ ಒಂದು ಸಿಚುವೇಶನ್ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ನಮ್ಗೆ ಗೊತ್ತಿರಲ್ಲ. ಸೊ ಹಂಗಾಗಿ ಇದೇ ಮಾನದಂಡ ಅಂತ ಇರಲ್ಲ. ಬಟ್ ಅದಕ್ಕೆ ಒಂದು 18 ಬೇರೆ ಬೇರೆ ತರನಾದ ಒಂದು ವ್ಯಕ್ತಿತ್ವ ನಾವು ಹುಡುಕ್ತಿರ್ತೇವೆ. ಆ ವ್ಯಕ್ತಿತ್ವದಲ್ಲಿ ಅವ್ರು ಇದ್ರೆ ಡೆಫಿನೆಟ್ ಸೆಲೆಕ್ಟ್ ಮಾಡ್ತೇವೆ. ಅದೇ ಆಕ್ಚುಲಿ ಮಾನದಂಡ ಅಂತ ಇರುವಂತದ್ದು ಬಿಗ್ ಬಾಸ್ ಅಲ್ಲಿ. ಖಾಲಿ ಫೇಮ್ ಇದ್ರೆ ಮಾತ್ರ ತಗೊಳ್ತೀವಿ. ನಮ್ಗೆ ಪ್ರತಿ ವರ್ಷ ನೋಡಿದ್ರೆ ಬೇರೆ ಬೇರೆ ತರ ಕಂಟೆಸ್ಟೆಂಟ್ಗಳು ಇದೆ. ಸೀಸನ್ 10 ಅಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಕಂಪೇರ್ ಮಾಡಿದ್ರೆ 11 ಅಲ್ಲಿ ಬೇರೆ ತರ ಇದ್ರು, 9 ಬೇರೆ ಇದ್ರು. ಸೊ ಹಂಗಾಗಿ ಅಂತ ಮಾನದಂಡ ಅಂತ ಏನಿಲ್ಲ. ಅಲ್ಲ ಸರ್, ಯಾಕೆಂದ್ರೆ ಕಳೆದ ಬಾರಿಗಿಂತ ಬೇರೆ ಸೀಸನ್ ಬೇರೆ ಬೇರೆ ಕ್ಷೇತ್ರದಲ್ಲಿ, ಕಳೆದ ಬಾರಿಯಲ್ಲಿ ಯೂಟ್ಯೂಬರ್ಸ್ ಬೇರೆ ಬೇರೆ ಪೊಲೀಸ್ ಅವರೆಲ್ಲ ಬಂದು ಅಲ್ಲೆಲ್ಲ ದೊಡ್ಡ ಇನ್ಸಿಡೆಂಟ್ ಎಲ್ಲ ಆಯ್ತು. ಸೊ ಆ ತರದ್ದು ಬ್ಯಾಕ್ ಗ್ರೌಂಡ್ ಇರೋ ಕಂಟೆಸ್ಟೆಂಟ್ ನೀವು ಇದು ಮಾಡಿದ್ರೆ, ಸೊ ಅದಕ್ಕೆ ಈ ರೀತಿ ಅಂದ್ರೆ ಈ ಬಾರಿಯ ಯಾವ ರೀತಿ ಮಾನದಂಡ ಇರುತ್ತೆ ಅಂತ ಕಾಮನ್ ಮ್ಯಾನ್ ಮತ್ತೆ ಅದನ್ನು ಅದೇ ಈಗ ನಾವು ರಿವ್ಯೂ ಮಾಡೋದಕ್ಕೆಲ್ಲ ವೆಯ್ಟ್ ಮಾಡಬೇಕು. ಡೆಫಿನೆಟ್ ಆಗಿ ಹೊಸ ತರ ದೊಡ್ಡ ಮಟ್ಟದಲ್ಲಿ ಬೇರೆ ರೀತಿಯಲ್ಲಿ ಬರ್ತೇವೆ, ಅಷ್ಟಂತ ನಮ್ಗೆ ಹೇಳ್ಬಲ್ಲ. ಸೊ ಸ್ವಲ್ಪ ವೇಟ್ ಮಾಡಿದ್ರೆ ಸರ್ ಪ್ರೊಮೋ ಬಂದ ನಂತರ ಗೊತ್ತಾಗುತ್ತೆ ನಮಗೆ ಯಾವ ಹೊಸ ಟೀಮು ಏನು ಅಂತ. ಫೋಟೋ ಶೂಟ್ ಆಗಿದ್ಯಾ ಸುದೀಪ್ ಸರ್ದು? ನಾನು ಅವ್ರ ಜೊತೆ ಸೆಲ್ಫಿ ತಗೊಂಡಿರೋದು ಫೋಟೋ ಶೂಟ್ ಆಗಿ. ಸರ್ ಸಾಮಾನ್ಯವಾಗಿ ನೀವು ಒಂದು ಡಿಸಿಷನ್ ತಗೊಂಡು ಹೇಳಿದ್ರು ಅಂದ್ರೆ ನೀವು ವಾಪಸ್ ಬರೋದಕ್ಕೆ ಕಂಡೀಷನ್ಸ್ ಇರಲಿಲ್ಲ, ಸಜೆಷನ್ ಅನ್ನುವಂಥದ್ದು ಇತ್ತು ಅಂತ. ಸೊ ಏನ್ ಸಜೆಸ್ಟ್ ಮಾಡಿದ್ರಿ ಅಂತ ನನಗೆ ಫಸ್ಟ್ ಕೇಳಿದ್ದು, ನನಗೆ ಯಾವುದೇ ಚಾನೆಲ್ ಅಲ್ಲಿ ನೀವು ಏನಾರ ಹೋಗಿ ಎಷ್ಟು ಹಣ ಮಾಡಿ ಎಲ್ಲಾ ಇಡೀ ದೇಶದಲ್ಲಿ ಚೆನ್ನಾಗಿ ಬೆಳೀರಿ, ಏನೇ ಮಾಡಿ, ನಮ್ಮ ಮೂಲ ಕನ್ನಡ. ಕನ್ನಡಕ್ಕೆ ಪ್ರೀತಿ ತೋರಿಸ್ರಿ ಸ್ವಲ್ಪ, ಎಲ್ಲಿಂದ ಮೇಲಿಂದ. ಇಲ್ಲಿ ವಾಹಿನಿಯಿಂದ ನಮ್ಗೆ ಯಾವುದೇ ತರ ಆ ತರ ಕೊರತೆಗಳು ಬಂದಿಲ್ಲ, ಬರೋದು ಇಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ. ಇದು ಯಾವಾಗಲೂ ನಾನು ಬ್ಲೇಮ್ ಮಾಡ್ತಾರ, ನನ್ನ ವೈಯಕ್ತಿಕ. ನನಗೇನಂತಂದ್ರೆ ಬೇರೆ ಭಾಷೆಗಳಲ್ಲೂ ಚೆನ್ನಾಗಿ ನಡೀತಾ ಇರುತ್ತೆ, ನಡೀಬೇಕು. ಅವರ ಭಾಷೆ ಅವರಿಗೆ ಇಂಪಾರ್ಟೆಂಟ್, ಆ ಕಾರ್ಯಕ್ರಮ ಅವರಿಗೆ ಇಂಪಾರ್ಟೆಂಟ್, ಆ ವೇದಿಕೆ
ಆ ವ್ಯಕ್ತಿ ಆ ಹೋಸ್ಟ್ ಮಾಡ್ತಾರೋ ಆ ವ್ಯಕ್ತಿಗೆ ಕೊಡೋ ನೀವು ಗೌರವ, ಆ ಮನೆ ಆ ಕಂಟೆಸ್ಟೆಂಟ್ಸ್ಗೆ ನೀವು ಕೊಡೋ ಗೌರವ, ಕರೆಕ್ಟ್? ಹಾಗೆ ನನಗೆ ಎಲ್ಲೋ ಒಂದು ಕಡೆ ಬರ್ತಾ ಬರ್ತಾ ಕೆಳಗಡೆ ನಮ್ಮ ಕನ್ನಡದಲ್ಲಿರುವಂತ ವಾಹಿನಿ ಇವರು ತೋರಿಸ್ತಾ ಇರುವಂತ ಒಂದು ಶ್ರಮ ಪ್ರೀತಿ ಯಾಕೋ ಮೇಲಿಂದ ಕಾಣಿಸ್ತಾ ಇರಲಿಲ್ಲ ನನಗೆ. ಕಾಣಿಸ್ತಾ ಇಲ್ಲ ಅಂದಾಗ ನಾವು ಜಾಸ್ತಿ ತುಂಬಾ ತಿದ್ದೋ ವ್ಯಕ್ತಿ ಅಲ್ಲ, ತಿದ್ದುಕೊಳ್ಳೋ ವ್ಯಕ್ತಿ. ಸೊ ಬೆಸ್ಟ್ ಏನಾಗುತ್ತೆ, ನೀವು ನಡೆಸಿ, ಸಿಂಪಲ್, ಕರೆಕ್ಟ್. ಹಾಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ನನ್ನ ಇದರಲ್ಲಿ ಯಾರಿಗೂ ನಾನು ಹೇಳಿದಾಗ ಅವರಿಗೆ ತುಂಬಾ ಆನೆಸ್ಟ್ ಆಗಿ ಮಾಡಿರುವಂಥದ್ದು. ಬಹುಶಃ ಏನಾಗುತ್ತೆ, ಎಲ್ಲರಲ್ಲೂ ಬ್ಯುಸಿ ಇರ್ಬೇಕಾದ್ರೆ ಲೈಫಲ್ಲಿ ತುಂಬಾ ಮಾಡ್ಬೇಕಾದ್ರೆ ಏನಾಗುತ್ತೆ, ನಾವು ಕೆಲವು ಸತಿ ರಿಮೈಂಡರ್ ಕೂಡ ತಪ್ಪಾಗಲ್ಲ, ಯಾರು ಬೇಕಂತ ಮಾಡಿರಲ್ಲ, ಹಮ್ಮಲ್ಲಿ ಮಾಡಿರಲ್ಲ. ಬಟ್ ನನಗೇನೋ ಗೊತ್ತಿಲ್ಲ, ನನ್ನ ಅದು ಬೇಕು ಅನ್ನಿಸ್ತು. ನಮ್ಮ ಕನ್ನಡದಲ್ಲಿ ಇವತ್ತಿಗೆ ಇವರು ನೀವು TVR ಎಲ್ಲ ಹಾಕೊಳ್ಳೋದು ನೋಡಿದ್ರೆ ಯಾರು ಅಕ್ಕಪಕ್ಕ ಇಲ್ಲ, ಆ ರೇಟಿಂಗ್ಸ್ ಬರ್ತಾ ಇದೆ. ಅದು ಎಲ್ಲರ ಶ್ರಮ, ಒಬ್ಬರದಲ್ಲ. ಅಷ್ಟೇನಾ ಪ್ರೋಗ್ರಾಮ್? ಬನ್ನಿ ಯಾವಾಗ ಹೋಗಿ ವಿಸಿಟ್ ಹಾಕ್ರಿ ನಮ್ಮ ಊರಿಗೆ. ಒಳ್ಳೆ ಊರು, ರೋಡ್ಗಳು ಸ್ವಲ್ಪ ಆ ಕಡೆ ಪರವಾಗಿಲ್ಲ, ಬಟ್ ಚೆನ್ನಾಗಿದ್ದೀವಿ. ವಿಸಿಟ್ ಹಾಕ್ರಿ, ನಮ್ಮಲ್ಲೂ ಬನ್ನಿ, ನಮ್ಮ ಕಂಟೆಸ್ಟೆನ್ಸಿ ಪ್ರೀತಿ ತೋರಿಸಿ, ನಮ್ಮ ಕಂಟೆಸ್ಟೆನ್ಸಿ ಇನ್ನೊಂದಿಷ್ಟು ಒಳ್ಳೆ ಮನೆ ಕೊಡಿ. ಅವ್ರ ಮನೆ ಮಠ ಬಿಟ್ಟ ಮನೆ ಒಳಗಡೆ ಹೋಗ್ತಾ ಇದಾರೆ ಅಂದ್ರೆ ಆ ಮನೆ ಚೆನ್ನಾಗಿರ್ಬೇಕಿಲ್ಲ, ಸುಂದರವಾಗಿರ್ಬೇಕು ಮನೆ. ಅವ್ರು ಎಲ್ಲಾರು ಬಿಟ್ಟು ಅಲ್ಲಿ ಹೋಗ್ತಾ ಇದಾರೆ ಅಂದಾಗ ಬರೀ ಒಂದು 4 ಗೋಡೆ ತರ ಇರ್ಬಾರ್ದು, ಮನೆ ತರ ಇರಬೇಕು. ನಮ್ಮ ವೀಕ್ಷಕರಿಗೆ ಆ ಮನೆ ನೋಡ್ತಾ ಇದ್ರೆ ಇನ್ನಷ್ಟು ಖುಷಿ ಆಗ್ಬೇಕು, ಅಯ್ಯೋ ನಾನು ಹೋಗ್ಬೇಕಿಲ್ಲ ಒಳಗಡೆ ಅಂತ. ನನ್ನ ವೇದಿಕೆ ನನ್ನ ಗತ್ತು ಅಲ್ವೇ, ಅಲ್ಲೇ ನನ್ನ ಇಡೀ ಬಿಗ್ ಬಾಸ್ ಜೀವನ ನಡೆಯೋದೇ ನನ್ನ ವೇದಿಕೆ ಮೇಲೆ. ಆ ವೇದಿಕೆ ಸ್ವಲ್ಪ ನನ್ನ ಮಟ್ಟಿಗೆ ನಾನು ಹೇಳೋದು ನಮಗೆ ಕಂಫರ್ಟಬಲ್ ಆಗಿರ್ಬೇಕು, ಮಾಡಬೇಕು, ಚಿಕ್ಕದಾಗಿರ್ಬೇಕು, ನೀಟಾಗಿರ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು, ನಾವು ಏನೇ ಮಾಡಿದ್ರು ಮರಿಬಾರ್ದು, ನಮ್ಮ ರೇಟಿಂಗ್ ಬರ್ತಾ ಇರೋದು ನಮ್ಮ ಭಾಷೆ, ನಮ್ಮ ಜನ, ನಮ್ಮವರಿಂದ ಆದಮೇಲೆ ಅದು ನನಗೆ ಬಹಳ ಮುಖ್ಯ ಆಗುತ್ತೆ. ಹಾಗಂತ ಈಗ ಯಾರು ತಪ್ಪು ಮಾಡ್ತಾ ಇದ್ರು ಅಂತಲ್ಲ, ಸರಿಪಡಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ ಇತ್ತು. ಖಂಡಿತವಾಗ್ಲೂ ಅದಕ್ಕೆ ಹಿಂದೇಟು ಯಾರು ಮಾಡಲಿಲ್ಲ, ಪ್ರತಿಯೊಬ್ಬರು ಬಂದರು, ಸ್ಪಂದಿಸಿದ್ರು. ಸೊ ನನಗೆ ಆ ಖುಷಿ ಇದೆ. ಇವಾಗ ಬರೀ ಆಗಲಿಲ್ಲ ಮಾಡಲಿಲ್ಲ ಅನ್ನೋದಕ್ಕಿಂತ ಮನೆಯಲ್ಲೂ ಎಷ್ಟೋ ಮಿಸ್ಟೇಕ್ಸ್ಗಳು ಆಗ್ತಾ ಇರ್ತಾರೆ, ಅವೆಲ್ಲ ಕೂತು ಮಾತಾಡೋಲ್ಲ. ಬಟ್ ನನಗದು ಹೇಳೋ ರೀತಿ ಇತ್ತು, ಹೇಳಿದೆ ಅಷ್ಟೇ. ಒಂದು ನಿಮಿಷ ಫಸ್ಟ್ ಅವ್ರಿಗೆ ಹೋಗಿ ಬರ್ತೀನಿ ಸರ್. ನಿಮ್ಮ ಸಾರಿ ಬರ್ತೀನಿ. ನಿಮ್ಮ ತಾಯಿಯವರಿಗೆ ಈ ಪ್ರೋಗ್ರಾಮ್ ತುಂಬಾ ಇಷ್ಟವಾದಂತ ಕಾರ್ಯಕ್ರಮ, ನೀವು ಕೂಡ ಅದನ್ನ ಹೇಳಿದ್ರಿ. ಮತ್ತೆ ಈ ಕಂಬ್ಯಾಕ್ ಆಗೋದಕ್ಕೆ ಕೆಲವೊಂದು ಕಡೆ ಅದು ಕೂಡ ರೀಸನ್ ಆಯ್ತು, ಮತ್ತೆ ರೀಸನ್ ಆಯ್ತು. ಆಕ್ಚುಲಿ ನಾನು ಬಿಡೋದಕ್ಕೂ ಕೂಡ ಅದೊಂದು ಮೇನ್ ಕಾರಣ ಆಗಿತ್ತು. ಯಾಕಂದ್ರೆ ನನ್ನ ವೇದಿಕೆ ಮೇಲೆ ಪ್ರತಿದಿನ ತುಂಬಾ ಕಾಡ್ತಾ ಇತ್ತು ನನಗೆ. ನೀವೆಲ್ಲ ನನ್ನ ನೋಡಿದ್ದೀರಿ, ಒಂದು 2 ವಾರ ಆಗ್ತಿದ್ದಂಗೆ ನಾನು ವಾಪಸ್ ವೇದಿಕೆ ಮೇಲೆ ಬಂದಿದ್ದೀನಿ. ಅದು ಸುಳ್ಳಲ್ಲ, ಬಟ್ ನನಗೆ ಆಗ್ತಾ ಇದ್ದಿದ್ದು ಸೈಕಲಾಜಿಕಲ್ ಇಶ್ಯೂಸ್. ಬಿಕಾಸ್ ಆ ಸ್ಟೇಜ್ ಮೇಲೆ ಕೂತ್ಕೊಂಡಾಗ ತುಂಬಾ ಹೊಡೆಯುತ್ತೆ ನಮಗೆ. ಪ್ರತಿ ವಾರ ಅವ್ರು ನೋಡೋಕ್ಕಿಲ್ಲ, ಅಷ್ಟು ಪ್ರೀತಿಯಿಂದ ನೋಡೋರು. ನನಗೆ ಬಿಗ್ ಬಾಸ್ ನೋಡಿ ಒಂದು ವೀಕೆಂಡ್ ಆಗ್ತಿದ್ದಂಗೆ ಹೋದ್ರೆ ತುಂಬಾ ಕಾಲಾವೃತ್ತಿ ಕಲೆ ಏನ್ ಇಷ್ಟ ಆಯ್ತು ನಿನಗೆ, ಅದು ಇದು ತುಂಬಾ ಮಾತಾಡೋರು. ಅದೇನಾಗಿದೆ, ನನಗೆ ತುಂಬಾ ಹೊಡಿತು ಸರ್ ಅದೆಲ್ಲ. ನನಗೆ ಏನೋ ಒಂಥರ ಮೂಡ್ ಹೊಟ್ಟೋಯ್ತು, ನನಗೆ ಸಾಕು ಅನ್ನಿಸ್ತು. ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರ, ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿ ತಾಗ್ತಿದ್ದಂಗೆ ನಾನು ಆಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೆ, ನನಗೆ ಬೇಡವೇ ಬೇಡ ಅಂತ. ಬಟ್ ಅದಾದ್ಮೇಲೆ ಇವರೆಲ್ಲ ಬಂದು ಮತ್ತೊಂದಿಷ್ಟು ಜನ ಸಿಕ್ಕಿದಾಗ ಸರ್ ಆ ಥರ ಡ್ರೆಸ್ ಮಾಡ್ಕೊಂಡು ಬನ್ನಿ, ಅಗೇನ್ ಫಾರ್ ಆಡಿಯನ್ಸ್ ಸೇಕ್ ಐ ಸ್ಟಾರ್ಟೆಡ್ ಡ್ರೆಸ್ಸಿಂಗ್ ಲಾಟ್ ಆಫ್ ಥಿಂಗ್ಸ್. ಸೊ ನಾನು ಬಿಡೋದಕ್ಕೂ ಒಂದು ಮೇನ್ ಕಾರಣ ಅದೇ ಆಗಿ ಹೋಗಿತ್ತು. ಇಲ್ಲ ಏನು ಯಾವ ಮಾತಾಡೋದಪ್ಪ. ಮಧ್ಯಾಹ್ನ ನಂಗೆ ಟಾಕಿಂಗ್ ನಮ್ಮ ಮನೇಲಿ ಬಂದು ನಮ್ಮ ಅಕ್ಕಂದರು ಮನೆಯವರು ಪ್ರತಿಯೊಬ್ಬರು ಮಾತಾಡಬೇಕಾದ್ರೆ ಲೈಕ್ ಓಕೆ ದಿಸ್ ಇಸ್ ಒನ್ ಶೋ ಶಿ ಲವ್ಡ್ ಡೂ ಇಟ್ ಏಕೆಂದ್ರೆ ದಟ್ ಬಿಕೇಮ್ ಈಸಿ ಮಾಡೋಣ ಅವ್ರಿಗೋಸ್ಕರ. ಸರ್ ಇದೊಂದು ಪ್ರಶ್ನೆ, ಯಾಕಂದ್ರೆ ಸುಮಾರು ವಿಚಾರಗಳನ್ನು ಮಾತಾಡ್ತಿದ್ರು. ಲಾಸ್ಟ್ ಸೀಸನ್ ನೋಡುವಾಗ ಸುದೀಪ್ ಸರ್ ಹೋಸ್ಟ್ ಮಾಡ್ತಿದ್ರು, ಕೆಲವೊಂದು ಕನೆಕ್ಷನ್ಗಳು ಇವ್ರು ಬೇಕಿತ್ತ, ಅವರು ಇನ್ವಾಲ್ವ್ ಆಗಿ ಕನೆಕ್ಷನ್ಗಳು ಆಯ್ಕೆಗಳು ಇನ್ವಾಲ್ವ್ ಆಗ್ಬೇಕು ಅನ್ನೋಂತ ಮಾತಾಡಿತ್ತು. ಸೊ ಈ ಸರಿ ಏನಾದ್ರು ಆತರ ಅವರು ಬರ್ಲಿ, ಸರಿ ಹೋಗ್ಬಿಟ್ಟು ಹೋಗ್ತಾರೆ. ಹೊರಗಡೆ ಹೋದ್ಮೇಲೆ ಸರಿ ಹೋಗ್ಲಿಲ್ಲ ಅಂದ್ರೆ ಒಳಗೆ ಹೋಗ್ತಾರೆ. ಬಿಟ್ಟಾಕಿ ಯಾಕೆ ತಲೆ ಕೆಡಿಸ್ಕೊಂಡ್ರಿ, ತಲೆ ಕೆಡಿಸ್ಕೊಂಡು ಎಲ್ಲ ತರದವರು ಬರ್ತಾರೆ. ಸರಿ ಹೋಗಿರೋರು ಎಷ್ಟು ಚೆನ್ನಾಗಿದ್ದಾರೆ ಹೇಳಿ. ಯಾಕೆ ಅಂದ್ರೆ ಸರಿ ಹೋಗಿರೋ ಒಬ್ಬ ವ್ಯಕ್ತಿ ಇಲ್ಲೇ ಕೂತಿದ್ದಾರೆ ಅಲ್ವೇ, ಸರಿ ಹೋಗ್ತಾರೆ. ಕರೆಕ್ಟೇ, ಆ ತರನು ಚರಿತ್ರೆಯಲ್ಲಿ ಇದೆಯೇ. ಹಾಗಿರ್ಬೇಕಾದ್ರೆ ಐ ಥಿಂಕ್ ಎವ್ರಿಬಡಿ ಇನ್ ದಿಸ್ ಲೈಫ್
deserves an opportunity. How they use it is up to them. That actually ಅವ್ರು ಏನು ಅಂತ ಹೇಳುತ್ತೆ. ಬಟ್ ನೋ ಪ್ರಾಬ್ಲಮ್ ಸರ್, ಎಲ್ಲ ಥರ ವ್ಯಕ್ತಿಗಳು ಬರ್ತಾರೆ, ಬರಲಿಲ್ಲ ಅಂದ್ರೆ ನಮಗೂ ಬೋರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ಪ್ರಶಾಂತ್ ಆ ಕಡೆ ಕೂತಿದ್ದಾರೆ, ಅವ್ರ ಥರನ 10 ಜನ ಒಳಗೆ ಹೋದ್ರು, ನನಗೆ ಕೆಲಸನೇ ಇರಲ್ಲ ಅಲ್ವೇ. ಏನು ಅವ್ರು ಏನು ಮಾತಾಡ್ತಾರೆ ಅವ್ರಿಗೆ ಕೇಳಿಸಲ್ಲ. ಎಲ್ಲರೂ ಬೆಳಿಗ್ಗೆ ಹಂಗಿದ್ರೆ ಏನು ಮಾಡಬೇಕು ನಾನು, ನನಗೆ ಬೇಕಾಗ್ತಾರೆ, ಎಲ್ಲರೂ ಬೇಕಾಗ್ತಾರೆ. ಬಟ್ ಆಸ್ ಯು ರೈಟ್ಫುಲಿ ಸೇ, ಸಮ್ ಪೀಪಲ್ ದೇ ನೋ ಹೌ ಟು ಯೂಟಿಲೈಸ್ ದ ಸ್ಟೇಜ್. ಇನ್ನು ಕೆಲವರು ಬದಲಾವಣೆ ಆಗಲ್ಲ ಅಂದಾಗ ಅದು ಅವ್ರವ್ರ ಹಣೆ ಬರೋದು. got nothing to do with this. But I think as a show, we should not filter it. We should not filter it. ಸುದೀಪ್ ಸರ್, ನಿಮ್ಮ ಅಭಿಮಾನಿ ಒಬ್ರು ಹೇಳಿದ್ರು, ಇಲ್ಲ ಕೋಟಿ ಗಟ್ಟಲೆ ಸ್ಟಾರ್ಟ್ ಆಯ್ತು. ಬಟ್ ಆ ಕ್ವಶನ್ ಆನ್ಸರ್ ನೀವು ಅಲ್ಲೇ ಕೊಟ್ಬಿಟ್ರಿ. ಹಾಗಾಗಿ ನಾನು ತಾಯಿ ಬಗ್ಗೆ ಕ್ವಶನ್ ಕೇಳ್ಬೇಕು ಅನ್ಕೊಂಡಿದ್ದೆ. ಸೊ ಹಾಗಾಗಿ ಅಂದ್ರೆ ನೀವು ಹೇಳ್ತಿದ್ರಿ, ತಾಯಿನ ತುಂಬಾ ನೆನೆಸ್ಕೊಳ್ತೀನಿ, ಡ್ರೆಸ್ ಅನ್ನುವಂಥದ್ದೇ ನಾನು ಡ್ರೆಸ್ಸಿಂಗ್ ಕೋಡ್ ಚೇಂಜ್ ಮಾಡ್ಕೊಂಡಿದ್ದೆ ಅನ್ನೋ. ಸೊ ಈ ಸೀಸನ್ ಅಲ್ಲಿ ಯಾವ ರೀತಿ ನೆನಪಾಗ್ತಾರೆ, ಏನೇನು ಸಜೆಷನ್ ಅವರಿಂದ ತೆಗೆದುಕೊಳ್ತೀರಾ, ಏನೇನು ಮಿಸ್ ಮಾಡ್ಕೊಳ್ತೀರಾ? My mother is the only person who never advised me or suggested anything. She just loved me. That's all. ಸೊ ಏನಿಲ್ಲ, ಅದರಲ್ಲಿ ಏನು ಬರೋದಿಲ್ಲ. ಅವ್ರಿಗೆ ನಾನು ಹಿಂಗಿದ್ರು ಚೆನ್ನಾಗಿ ಕಾಣಿಸ್ತಾ ಇದ್ದೆ, ಹಿಂಗೆ ನಾನು ಯಾವಾಗ ನಾನೊಂದು ಇಂಟರ್ವ್ಯೂಲಿ ಹೇಳಿದೆ, ಶಿ ವಾಸ್ ಮೈ ಫಸ್ಟ್ ಫ್ಯಾನ್. ಎನಿಥಿಂಗ್ ಐ ಡೋಂಟ್ ಬಿಕಾಸ್ ಅದು ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿತ್ತು ನನಗೆ. ನಾನು ಏನು ಮಾತಾಡ್ತೀನಿ, ಯಾಕಂದ್ರೆ ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ, ಸಿನಿಮಾದಲ್ಲಿ ಏನು ಮಾಡಬೇಕು, ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ. ಸೊ ಇಟ್ ವಾಸ್ ಲೈಕ್ ದಟ್. ಸೊ ಫಾರ್ ಮೀ ಓಕೆ, ಲಾಸ್ಟ್ ಸೀಸನಲ್ಲಿ ನನಗೆ ತುಂಬಾ ನಾನು ಬೇರೆ ರೀತಿ ಮೂಡಲಿದ್ದೆ. ಬಟ್ ಐ ಥಿಂಕ್ ದಿಸ್ ಟೈಮ್ ಐ ವಿಲ್ ಟೇಕ್ ಇಟ್ ಮೋರ್ ಪರ್ಸನಲಿ ದಟ್ she is watching, right? So I don't. ಸರಿ, ತಂದೆಯವರು ನೋಡ್ತಾ ಇರ್ತಾರೆ ಸರ್, ತಂದೆಯವರು ನೋಡ್ತಾ ಇರ್ತಾರಲ್ಲ, ಅವ್ರ ರಿಯಾಕ್ಷನ್ ಬೇಡ ಸರ್. ಹೇಳಿ ಸರ್. ಅಯ್ಯೋ ಸರ್, ಅವ್ರಿಗೆ ಇವತ್ತಿಗೂ ನಾನು ಬೆಳೆದೇ ಇಲ್ಲ ಸರ್. ಬಾಯಿ ಬಂದಾಗ ಬೈತಾರೆ ಸರ್, ಏನ್ ಮಾಡಿದ್ರು ಬೈತಾರೆ. ಅದು ಯಾಕೆ, ಇದು ಯಾಕೆ, ನಾನು ಏನು ಇವ್ರು ಎಲ್ಲ ನೋಡ್ತಾರೋ, ಇಷ್ಟೇ ನೋಡ್ತಾರೆ ಅವರು ಅಂತ ಅನ್ಕೊಳ್ತಾರೆ. ಮಾತಾಡ್ತಾ ಮಾತಾಡ್ತಾ ಪಕ್ಕದಲ್ಲಿ ಹೇಳ್ರಿ ಅವ್ರಿಗೆ, ಅದ್ಯಾಕ್ರಿ ಬೇಕಿತ್ತು ಅಂತಾರೆ. ಅಯ್ಯೋ ಇವರು ಇನ್ನೊಬ್ರು ಮಾತಾಡಿ ನೋಡಿಲ್ವಾ ಅಂತ. ನಾವು ಬರೀ ನಮ್ಗೆ ಮಾತ್ರ ಹೇಳ್ತಾ ಇದ್ದೀರಾ ನೀವು. ಹಾಗೆ ಎಲ್ಲ ಬಿಡ್ತಾರೆ, ಬಿಗ್ ಬಾಸ್ ಶೂಟಿಂಗ್ ಅಂತ ಹೇಳ್ತಾರೆ, ಹೋಗು ಎಲ್ಲ ಮಾಡು ಅಂತಾರೆ. ಮನೆಗೆ ಬರ್ತಿದ್ದಂಗೆ ಶೂಟಿಂಗ್ ಯಾವಾಗ ಅಂತಾರೆ. ಈಗಷ್ಟೇ ಹೋಗ್ತಾ ಇದ್ದೀನಿ, ಸಿನಿಮಾ ಮಾಡಲ್ಲ, ಬರೀ ಬ್ಯಾಡದಿಂದ ಮಾಡ್ಕೊಂಡು. ಅಂದ್ರೆ ಬಿಗ್ ಬಾಸ್ ಹೀಗೆ ಅಲ್ಲೂ ಬೈತೀರಾ, ಇಲ್ಲೂ ಬೈತೀರಾ. ಬಟ್ ಅದೊಂಥರ ಚೆನ್ನಾಗಿದೆ ಸರ್. I think that she has seen that side of me, no? Correct. So there is always that. Yeah, they are very happy. ಅಂದ್ರೆ ಏನಂದ್ರೆ ಅಟ್ಲೀಸ್ಟ್ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡು ಅಂತ. ಬರೀ ಇಲ್ಲೇ ಕೂತ್ಕೊಂಡು ಬಾಡಿದ ಅಡಿಗೆ ಮಾಡ್ಕೊಂಡು ಎಲ್ರಿಗೂ ತಿನ್ಸೋದು, ಸುಮ್ಮನೆ ಹೋಗಿ ಕೆಲಸ ಮಾಡೋದು ನೋಡ್ಬಿಟ್ರೆ ಚೆನ್ನಾಗಿ. I think I'm doing, and they are very happy when I'm busy. They adore what I do. ಹಾಗಂತ ಮಾಡಿದ್ದೆಲ್ಲ ಇಷ್ಟಪಡ್ತಾರಂತಲ್ಲ, ಇಷ್ಟಪಡೋಂಥದ್ದು ಮಾಡಿದ್ದೆಲ್ಲ ಮಾಡಿದಾಗ ಇಷ್ಟಪಟ್ಟಿದ್ದಾರೆ. ಐ ಥಿಂಕ್ ಬಿಗ್ ಬಾಸ್ ಇಸ್ ಅ ಹಾಟ್ ಫೇವರೇಟ್ ಎವ್ರಿಬಡಿ ಇನ್ ಮೈ ಹೌಸ್ ಆಲ್ಸೋ. ಸರ್ ಆಕ್ಚುಲಿ ಸೀಸನ್ 12 ಮಾಡ್ತಿದ್ದೀರಾ, ಖುಷಿ ಇದೆ. ಬಟ್ ನಿಮ್ಮನ್ನ ಕೇವಲ ಬಿಗ್ ಬಾಸ್ ನೋಡದಿರುವಂತಹ ಒಂದು ವರ್ಗ, ಅಥವಾ ನಿಮ್ಮನ್ನ ಕೇವಲ ಸಿನಿಮಾದಲ್ಲಿ ಮಾತ್ರ ನೋಡುವಂತಹ ಒಂದು ದೊಡ್ಡ ವರ್ಗ ಇದೆ. ಆಕ್ಚುಲಿ ನೀವು ಅನೌನ್ಸ್ ಮಾಡಿದಾಗ ಮತ್ತೆ ಮಾಡಲ್ಲ ಅಂತ, ಈ ಒಂದು ಬಿಗ್ ಬಾಸ್ ಹೋಸ್ಟ್ ಮಾಡಲ್ಲ ಅಂತ ಅನೌನ್ಸ್ ಮಾಡಿದಾಗ ಆ ವರ್ಗಕ್ಕೆ ತುಂಬಾ ಖುಷಿ ಇತ್ತು, ನಂಬಿಕೆ ಇತ್ತು. ಅಂದ್ರೆ ಒಂದು ವರ್ಷಕ್ಕೆ 2 ಸಿನಿಮಾ ಬಂದೇ ಬರುತ್ತೆ ಇನ್ಮೇಲೆ ಅಂತ. ಸೊ ಏನು ಡಿಸ್ಟ್ರಾಕ್ಷನ್ಸ್ ಇರಲ್ಲ ಅಂತ. ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಸರ್, ಅವ್ರದ್ದು ತುಂಬಾ ಜೆನ್ಯೂನ್ ಆಗಿದೆ, ಆ ಮಾತುಗಳು ಜೆನ್ಯೂನ್ ಆಗಿದೆ. ನಾನು ಶತಪ್ರಯತ್ನ ಪಡ್ತಾ ಇರ್ತೀವಿ. ನಾನು ಹೇಳಿದ ಹಾಗೇನೆ ನಾವು ನೋಡಿ, ಈಗ ನಾವು ಒಂದು ಸಿನಿಮಾನ ರೆಡಿ ಮಾಡಿದಾಗ 2023 ಡಿಸೆಂಬರಲ್ಲೇ ರಿಲೀಸ್ ಮಾಡಬೇಕು ಅನ್ನೋ ಹಠದಲ್ಲಿ ನಾವೆಲ್ಲ ಮಾಡಿದ್ವಿ. ಬಟ್ ಕಾರಣಾಂತರಗಳಿಂದ ಏನೇನೋ ಆಗೋಯ್ತು, ಮತ್ತೆ 2024 ಬಂತು. ಈಗಲೂ ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಒಂದು ಸಿನಿಮಾ ಸ್ಟಾರ್ಟ್ ಆಗಿದೆ, ಇನ್ನೊಂದು ಸಿನಿಮಾ ಈಗ ಫ್ಲೋರ್ ಹೋಗ್ತಾ ಇದೆ. ಐ ವಿಲ್ ಡೆಫಿನೆಟ್ಲಿ ಡೂ ಮೈ ಬೆಸ್ಟ್. ನಾಟ್ ಓನ್ಲಿ ದಟ್ ಸರ್, ಐ ಥಿಂಕ್ ಎಲ್ಲ ಹೀರೋಗಳು ಕೂಡ ಬೇಗ ಸಿನಿಮಾಗಳು ಮಾಡೋದನ್ನ ನೋಡಲೇಬೇಕಾಗ್ತವೆ. ಐ ಥಿಂಕ್ ದ ಇಂಡಸ್ಟ್ರಿ ನೀಡ್ಸ್ ಇಟ್ ಟುಡೇ. ಐ ಹ್ಯಾವ್ ಟೇಕನ್ ಇಟ್ಸ್. ಅವ್ರು ಹೇಳೋದ್ರಲ್ಲೂ ತಪ್ಪೇನಿಲ್ಲ. ಅವ್ರ ಖುಷಿಯಲ್ಲಿ ನಮ್ಮ ಖುಷಿ ಇದೆ. ಯಾಕಂದ್ರೆ ನಾವು ಏನೇ ಬಿಗ್ ಬಾಸ್ ಮಾಡ್ತೀವೋ ಬಿಡ್ತೀವೋ ಅದು ಬೇರೆ ವಿಚಾರ. ನಮಗೆ ಸಿಟಿ ಕೇಳೋದು ಬರೀ ಅವ್ರದ್ದು ಮಾತ್ರ ಥಿಯೇಟರ್ ಒಳಗಡೆ. ಐ ವಿಲ್ ನೆವರ್ ಇಗ್ನೋರ್ ದಟ್ ಕ್ರೌಡ್. ದೇ ಆರ್ ಮೈ ಕ್ರೌಡ್. ಐ ವಿಲ್ ಬಿ ವೆರಿ ಟ್ರೂ ಟು ದಟ್. ಸರ್ ಆಕ್ಚುಲಿ ಈ ವರ್ಷ ಸಿನಿಮಾಗಳು ಪರ್ಫಾರ್ಮ್ ಮಾಡಿರುವ ರೀತಿ ಆಕ್ಚುಲಿ ನಿಮಗೆ ಗೊತ್ತಿರುತ್ತೆ, ತುಂಬಾ ಅಂಡರ್ ಪರ್ಫಾರ್ಮಿಂಗ್ ಅಂತಾನೆ ಹೇಳ್ಬೋದು. ಇಲ್ಲಿ ತನಕ ಆಲ್ಮೋಸ್ಟ್ ಜೂನ್ ಆಗ್ಲಿಕ್ಕೆ ಆಯ್ತು ಇವಾಗ. ಮತ್ತೆ ನೀವು ಹೇಳಿದ್ರಿ, ಒಂದು ಸ್ಟೇಟ್ಮೆಂಟ್ ಕೂಡ ಹೇಳಿದ್ರಿ, ಅಂದ್ರೆ ಯು ಕೇಳ್ತಾರೆ ಆಲ್ಮೋಸ್ಟ್ 3 months ಅಂದ್ರೆ ಪೀಪಲ್ ವಿಲ್ ಬಿ ಹುಕ್ ಟು ದ ಟಿವಿ ಅಂತ.
ಸೊ ಹಂಗಿರುವಾಗ ಹೆಂಗೆ ವಿಶ್ಲೇಷಿಸ್ತೀರಾ ಸರ್? ಅಂದ್ರೆ ಆಲ್ರೆಡಿ ಜನ ಥಿಯೇಟ್ರಿಗೆ ಬರ್ತಾರೆ, ಥಿಯೇಟ್ರಿಗೆ ಹೆಂಗೆ ಕರ್ಸೋದು ಅಂತ ಒಂದು ಚಾಲೆಂಜ್ ಇದೆ, ಮತ್ತೆ ಬಿಗ್ ಬಾಸ್ ಒಂದು ಡಿಸ್ಟ್ರಾಕ್ಷನ್ ಇರುವ, ಮತ್ತೆ ಹೆಂಗೆ ಜನ? No, I'm keeping them hooked to Kannada. No. ನನ್ನ ರೆಸ್ಪಾನ್ಸಿಬಿಲಿಟಿ ನಂದು ಸರ್, ಅವ್ರದ್ದು. ನಾನು ಕನ್ನಡಕ್ಕೆ ಹುಕ್ ಮಾಡ್ತಾ ಇದ್ದೀನಿ, ಬಿಟ್ಟರೆ ಬೇರೆ ಪ್ರೋಗ್ರಾಮ್ ಹೋಗ್ಬಿಟ್ಟಾರೆ. ಕನ್ನಡಕ್ಕೆ ಹುಕ್ ಮಾಡ್ತಾ ಇದ್ದೀನಿ. ನನ್ನ ಕಡೆಯಿಂದ ನಾನು ಏನು ಜನಗಳನ್ನ ಎತ್ತಿಡಿಯೋಕ್ಕಾಗುತ್ತೋ ಹಿಡಿತೀನಿ. ಸಿನಿಮಾಗಳಿಲ್ಲ, ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ನನಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಶೋ ಬರಬೇಕಾದ್ರೇ ಪ್ರತಿಯೊಂದು ಸಿನಿಮಾಗಳು ಚೆನ್ನಾಗಿ ಹೋಗಿದ್ದಾವೆ. ಯಾವುದು ನಾನು ಕನ್ನಡ ಜನ ಹತ್ರ ಭೇದ ಭಾವ ಮಾಡಿಲ್ಲ. ಬಟ್ ನನ್ನ ಕೆಲಸ ಏನಿದೆ ನಾನು ಅಚ್ಚುಕಟ್ಟಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದರಿಂದ ಏನೋ ಒಂದು ಏಟ್ ಆಗ್ತಾ ಇದೆ ಅಂದರೆ ಅದು ತಪ್ಪಾಗುತ್ತೆ. ಐ ಡೋಂಟ್ ಥಿಂಕ್ ದಟ್ಸ್ ಥಿಂಗ್. ಐ ವಿಲ್ ಡೂ ವಾಟ್ ಐ ಹ್ಯಾವ್ ಟು ಡೂ, ಕೀಪ್ ಮೈ ಲ್ಯಾಂಗ್ವೇಜ್ ಗೋಯಿಂಗ್. ಆ್ಯಂಡ್ ಡೋಂಟ್ ಯು ಥಿಂಕ್ ಇಟ್ಸ್ ನನಗೆ ಇವಾಗ ಎಕ್ಸ್ಟ್ರಾ ಸ್ಟ್ರೆಸ್ ಅಲ್ಲ ಹೇಳಿದ್ರು, ಬಟ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಈಗ ಸಿನಿಮಾಗಳು ರಿಲೀಸ್ ಇಲ್ಲ ಆದಾಗ ಇದನ್ನು ನೋಡಿ ಒಂದು ಕನ್ನಡ ತಾನು ಹತ್ರ ಇಟ್ಟಿದ್ದಾರೆ. ಆ್ಯಂಡ್ ಡೋಂಟ್ ಫರ್ಗೆಟ್, ಪ್ರತಿ ಸಲ ಒಂದು 18 ಹೊಸ ಪ್ರತಿಭೆಗಳನ್ನು ಹೊರಗಡೆ ಬಿಡ್ತಾ ಇದ್ದೀನಿ ನಾನು. ಅದು ಒಳ್ಳೇದಲ್ಲ. ಇವಾಗ ಎಷ್ಟು ಜನ ಹೀರೋಗಳಾಗಿದ್ದಾರೆ, ಎಷ್ಟು ಜನ ನಟನೆಗೆ ಬಂದಿದ್ದಾರೆ ಅಲ್ವೇ? ಪ್ರಶಾಂತ್ ಸರ್ ಈ ಕಡೆ ಸರಿ ಸರ್, ಈಗ ಸರ್ ಹೇಳಿದಾಗೆ ದುಡ್ಡಿನ ಮುಖ ನೋಡಿ ಕೆಲಸ ಮಾಡೋದಲ್ಲ ಅದು ಅವರು ಬಹಳ ಮುಖ್ಯವಾಗಿ. ಅದಕ್ಕಿಂತ ಆಚೆ ನೋಡಿದ್ರೆ ಒಂದಷ್ಟು ಪಬ್ಲಿಕ್ ಒಪಿನಿಯನ್ ನೀಡುವಾಗ ಅವರು ನೆಕ್ಸ್ಟ್ ಅಮಿತಾಬ್ ಬಚ್ಚನ್ ಅಂತ ಅಂದ್ಬಿಟ್ಟು ಸುದೀಪ್ ಸರ್ ಬಗ್ಗೆ. ಸೊ ಈ ವಿಚಾರದಲ್ಲಿ ನೋಡೋದಾದ್ರೆ ಈ ಸಂಭಾವನೆ ಅಂತ ಬಂದಾಗ ಕಷ್ಟಪಟ್ಟು ಒಪ್ಸಿದಿರಿ, ಕೈಲಿಗೆ ಜಾಸ್ತಿ ಏನಾದ್ರು ಆಗಿದೆಯಾ ಈ ಬಾರಿ? ಮಾಡಿದ್ದೀರಾ? ಅಲ್ಲ, ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದೀರಲ್ಲ ಅದಕ್ಕೆ? ಇಲ್ಲ ಅದು ನಮ್ಮ ಪರ್ಸನಲ್ ವಿಷಯಗಳು. ಬಟ್ ನಾವು ಬೇರೆ ಆಪ್ಷನ್ ಹುಡುಕ್ಲೇ ಇಲ್ಲ. ನೋಡಿದ್ರೆ ಅವ್ರು ಟ್ವೀಟ್ ಮಾಡಿ ನಂತರ ನಾವು ಡಿಸೈಡ್ ಆಗಿದ್ವಿ ಸುದೀಪ್ ಸರ್ ಅಂದರೆ ಬಿಗ್ ಬಾಸ್ ಸುದೀಪ್ ಸರ್ ಅಲ್ಲಿ ಆಪ್ಷನ್ ನಾವು ಹುಡುಕ್ಲೇ ಇಲ್ಲ. ಸೊ ನಾವು ವೇಟ್ ಮಾಡಿ ಸುಷ್ಮಾ ಮೇಡಮ್ ನಾವು ಡಿಸ್ಕಸ್ ಮಾಡಿದಾಗ ನೋಡಿದ್ರೆ ನಾವು ಕನ್ವಿನ್ಸ್ ಮಾಡ್ತೇವೆ ಅವರನ್ನ. ಹಿಂಗಾಗಿ ಗೊತ್ತಿಲ್ಲ, ಯಾಕಂದ್ರೆ ಜನರ ಮುಂದೆ ನಾವು ಏನೂ ಅಲ್ಲ. ಯಾಕಂದ್ರೆ ಈ ಶೋ ಅಷ್ಟರ ಮಟ್ಟಿಗೆ ಜನ ನೋಡ್ತಿದ್ದಾರೆ, ಅವರ ಅಭಿಪ್ರಾಯಕ್ಕೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು ಮತ್ತು ನಾವು ಡಿಸೈಡ್ ಮಾಡಿದ್ವಿ. ಪ್ರಕಾಶ್ ಎಲ್ಲರೂ ಸೇರಿ ನಮ್ಮ ತಂಡ ಮುಂದೆ. ನೀವು ಈ ಪ್ರಶ್ನೆ ಈ ತರ ಉತ್ತರ ಕೊಟ್ಟವ್ರಿಗೆ ಇಷ್ಟ ಆಗಲ್ಲ. ಡೈರೆಕ್ಟ್ ಆಗಿ ಹೇಳಿ. ಜಾಸ್ತಿ ಆಗಿದೆ ಸರ್. ಸರ್, ಮನೆ ಬಾಡಿಗೆಗೆ ಹೋದ್ರೆ ಪ್ರತಿ ವರ್ಷ 10% ಇನ್ಕ್ರಿಮೆಂಟ್ ಇಲ್ವಾ? ನಾನು ಲೀಸಿಗೆ ಹೋಗ ರೆಂಟಿಗೆ ಹೋಗಿ ನಮ್ದೊಂದು ಇರುತ್ತೆ ತಾನೇ. ಮತ್ತೆ ಸರ್ ನನ್ನ ವರ್ಕ್ ಏನು ಅಂತ ನಾನು ಆಕ್ಚುಲಿ ನೀವೇ ಕೇಳಬೇಕು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂತ ಕೇಳಿ. ಬಟ್ ಲೆಟ್ ಮಿ ಟೆಲ್ ಯು ಸಮಥಿಂಗ್ ವೆರಿ ಆನೆಸ್ಟ್ಲಿ. ದಟ್ ಹೋಲ್ ಟ್ವೀಟ್ ಆರ್ ಎನಿಥಿಂಗ್ ನಾನು ಮಾಡಲ್ಲ ಅಂತ ಅನ್ಬೇಕಾದ್ರೆ ಇದು ತಲೆಲೇ ಇರಲಿ. ನನ್ನ ರೇಟು, ಅಮೌಂಟು ಅದೇನು ಬೇಕಾದ್ರೆ ಅದು ಮಾಡ್ದಲೇ ಕೂತ್ಕೋಬೋದಲ್ಲ. ಅದು ವೈಯಕ್ತಿಕ. ಮಾಡ್ತೀನಿ ಮಾಡಲ್ಲ, ನನಗೆ ಈ ರೇಟ್ ಬೇಕು, ಅದನ್ನು ನಾನು ಪಬ್ಲಿಕಲ್ಲಿ ಬಂದು ಮಾತಾಡೋ ವಿಷಯನೇ ಅಲ್ಲ. ಆಗುತ್ತೆ ಆಗಲ್ಲ ಅಷ್ಟೇ ತಾನೆ. ಆಗಲ್ಲ ಅಂದ್ರೂ ಹಂಗೆ ಎಕ್ಸಿಟ್ ಕೊಡ್ಬೋದು. ಸೊ ಇಟ್ ಹ್ಯಾಸ್ ನೆವರ್ ಟು ಡೂ ವಿತ್ ದ ಮನಿ ಪಾರ್ಟ್. ದಟ್ ಇಸ್ ಲಾಸ್ಟ್. ಇವತ್ತವರೆಗೂ ನೀವು ಆಕ್ಚುಲಿ ನೋಡೋಕೆ ಸಿನಿಮಾದಲ್ಲೇ ನಾನು ಈ ಸಂಭಾವನೆ ತೊಗೊಂತೀನಿ ನಮಗೆ ಪಕ್ಕದ ಒಂದು ಫಿಗರ್ ಸಿಗಲ್ಲ. ಬಿಕಾಸ್ ಈಚ್ ಸಿನಿಮಾ ಇಸ್ ಅ ಡಿಫ್ರೆಂಟ್ ಮೂಡ್, ಡಿಫ್ರೆಂಟ್ ಕೊಲಾಬರೇಷನ್, ಡಿಫ್ರೆಂಟ್ ಬಜೆಟ್ಸ್. ಸೊ ನಾವು ಪ್ರತಿಯೊಂದನ್ನು ಬೇರೆ ರೀತಿಯಲ್ಲಿ ಕೊಲಾಬರೇಟ್ ಆದ್ರೇ ಸಿನಿಮಾಗಳು ಮಾಡೋಕ್ಕಾಗಲ್ಲ. ನನ್ನ ರೇಟೇ ಇಷ್ಟು ಅಂದರೆ ನಾನು ನನ್ನ ಬಗ್ಗೆ ರೇಟೇ ಕಟ್ಕೊಳಲ್ಲ ಸರ್, ಅಷ್ಟು ಚೀಪ್ ಇಲ್ಲ ನಾನು. ಅದನ್ನ ಹಂಗಂತ ಮನಿ ವೈಸ್ ತೋರಿಸ್ತಾ ಇಲ್ಲ ನಾನು. ಈಚ್ ಕೊಲಾಬರೇಷನ್ ಆಫ್ ಡಿಫ್ರೆಂಟ್ ಸಾರ್ಟ್. ಈಗ ಯಾವುದೋ ಸಿನಿಮಾ ಬರುತ್ತೆ, ತುಂಬಾ ದೊಡ್ಡ ಬಡ್ಜೆಟ್ ಇರುತ್ತೆ, ನಾನು ಭಾರ ಆಗೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ವಿ ಟೇಕ್ ಹೋಮ್ ಮನಿ, ಬಟ್ ವಿ ಹ್ಯಾವ್ ಟು ಕೊಲಾಬರೇಟ್ ಇನ್ ಅ ಡಿಫ್ರೆಂಟ್ ವೇ. ಹಾಗೆ ಇಲ್ಲೂ ಅಷ್ಟೇ ಇವ್ರದ್ದು ಇರುತ್ತೆ. ಹಾಗಂತ ನಾನು ಯಾವುದೋ ಫಸ್ಟ್ ಇಯರ್ಗಿರೋ ರೇಟಿಗೆ ಈಗ ಇರೋಕ್ಕಾಗುತ್ತಾ ಹೇಳಿ? ಬೇಕಾಗುತ್ತೆ. ಇವಾಗ ಇನ್ನೊಂದು ಆನ್ ದ ಟೇಬಲ್, ಡೋಂಟ್ ಫರ್ಗೆಟ್ ಎನಿಥಿಂಗ್. ಓಕೆ, ಮಾರ್ಕೆಟ್ ಒಳಗಡೆ ಕಲಾವಿದನಾಗಿರ್ಬೋದು, ಒಬ್ಬ ಹೋಸ್ಟ್ ಆಗಿರ್ಬೋದು, what I get onto the table is what makes a validation. ನನ್ನ ವ್ಯಾಲಿಡೇಷನ್ ಅವರು ನಾನು ಸುದೀಪ್ ಚೆನ್ನಾಗಿ ಏವಿ ಕೊಟ್ಟರು ಅಂತ ರೇಟ್ ಕೇಳೋಕ್ಕಾಗಲ್ಲ. ಸೆನ್ಸಿಬಲಿ ಇವನ್ ಐ ಆಮ್ ಅ ಬಿಸ್ನೆಸ್ ಮ್ಯಾನ್, ಐ ಅಂಡರ್ಸ್ಟ್ಯಾಂಡ್ ದ ವ್ಯಾಲಿಡೇಷನ್ಸ್. ವಾಟ್ ಆಮ್ ಐ ಗೆಟಿಂಗ್ ಆನ್ ಟು ದ ಟೇಬಲ್ ಅದರಲ್ಲೂ ಒಂದು ಇರುತ್ತಲ್ವಾ. ಸೊ ನಾವು ಅನ್ರೀಸನಬಲ್ ಆಗಿರೋದು ತಪ್ಪಾಗುತ್ತೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅವ್ರದ್ದು ಇನ್ಕ್ಲೂಡಿಂಗ್ 1 season ಆಫ್ ಬಡ್ಜೆಟ್ ಫಾರ್ ಬಿಗ್ ಬಾಸ್ ಎಷ್ಟಿದೆ. ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸಿಗೂ ದುಡ್ಡು ಕೊಡಬೇಕು, ಪ್ರತಿಯೊಬ್ಬರಿಗೂ ಇರುತ್ತೆ. ಆಗಿರ್ಬೇಕಾದ್ರೆ ಇಟ್ಸ್ ಅ ವೆರಿ ರೀಸನಬಲ್ ಥಿಂಗ್ ದಟ್ ವಿ ಆಲ್ ಕ್ರ್ಯಾಕ್. ಸರ್, ಬಿಗ್ ಬಾಸ್ ಮನೆಯಿಂದ ಹೊರಬರ್ತೀನಿ ಅನ್ನೋದಕ್ಕೆ ಸಿನಿಮಾನು ಒಂದು ಕಾರಣ ಆಗಿದೆ ಸರ್. ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು DRB ನಡೀತಿದೆ, ಮ್ಯಾಕ್ಸ್ ಸೀಕ್ವಲ್ಸ್ ಇದೆ. ಸೊ ಇದ್ರ ಮಧ್ಯೆ ಒತ್ತಡ ಅನ್ಸಲ್ಲ. ಜೊತೆಗೆ ನೀವೇನಾದ್ರೂ ಮಾತಾಡ್ಕೊಂಡಿದ್ರೆ ಸರ್, ಇಷ್ಟೇ ಸೀಸನ್ ತನಕ ನಾನು ಮಾಡ್ತೀನಿ ಅಂತ ಹೇಳಿ, ಈಗ 12 ಬಿಟ್ಟು ಅದನ್ನ ಹೊರತುಪಡಿಸಿ ಇನ್ನೊಂದಷ್ಟು ಸೀಸನ್ಗಳು ಮಾಡ್ತೀನಿ ಅನ್ನೋ. I think we have signed up for 4 seasons more.
ಹಿಂದೆ ಇರೋರು ಅವಾಗಿನ ಮೈಕ್ ಕೇಳ್ತಾ ಇದ್ದಾರೆ. ಒಂದಷ್ಟು ಕಂಟೆಸ್ಟೆಂಟ್ಸ್ ಸರ್, ಸ್ಪರ್ಧಿಗಳು ಶೋ ಮಧ್ಯದಲ್ಲಿ ಒಂದಷ್ಟು ಕಾನೂನು ಹೋರಾಟಗಳ ಕಾರಣ ನಾವು ಇವರಿಗೆ ಹೇಳಿದೆ, ನಮ್ಮ ಗೆಳೆಯರಲ್ಲಿ ಕೂತಿದಾರಲ್ಲ ಅವರಿಗೆ ಹೇಳಿದೆ, ಅವ್ರು ಅವಾಗ 2-3 ಪ್ರಶ್ನೆ ಆಗ್ತಾ ಇದ್ರು, ನೀವೇ ಹೋಗಿ ಅಂತೆ, ನೀವು ಶಾರದಾ ಒಳಗೆ ಹೋಗಿ ಅಂತ. ಎಲ್ಲಾದ್ರೂ ಬಹಿರಂಗ ಹೊರಗಡೆ ಬಿಟ್ಬಿಡ್ಲಿ, ನಿಮ್ಮ ಪ್ರಶ್ನೆಗಳು ಏನೇನಿದೆ ಎಲ್ಲ ಓಪನ್ ಆಗ್ಬಿಡ್ಲಿ ಅಂತ. ಆಕ್ಚುಲಿ ಓಪನ್ ಆಗಿ ಹೇಳಿದ್ದೀನಿ ಸರ್ ಅವರಿಗೆ, ನೀವು ಶಾರದಾ ಅಂತ ಜೋಡಿಯಾಗಿ ಹೋಗ್ಬೇಕು, ಇಬ್ರು ಕುತ್ತಿ ಡಿಸ್ಕಸ್ ಮಾಡಿ ಬನ್ನಿ, ನಾನು ಪ್ರಶಾಂತ್ ಅವರಿಗೆ ಆಮೇಲೆ ಮಾತಾಡ್ತೀನಿ ಅಂತ. ಸರ್ ಅದೆಲ್ಲೂ ಶೋನ ವೇಗಕ್ಕೆ ಒಂದ್ ಸ್ವಲ್ಪ ಅಡೆತಡೆ ತಂದ್ಕೊಡಲ್ವಾ ಅಂತ ಒಂದಷ್ಟು ಸ್ಪರ್ಧಿಗಳು ಸರ್, ಅಂದ್ರೆ 2-3 ಕೇಸ್ಗಳಾಗಿತ್ತು ಹೊರಗಡೆ ಬಂತ ಮಧ್ಯದಲ್ಲಿ ಶೋದಲ್ಲಿ, ಸೊ ಅದೆಲ್ಲ ಸಮಸ್ಯೆ ಆಗಲ್ವಾ ಅಂತ. ಮಧ್ಯದಲ್ಲಿ ಕೋರ್ಟ್ ಕಚೇರಿ ಬೈಕ್ ಕೊಡ್ರಪ್ಪ, ಮೈಕ್ ಇದೆ ಆ ಕಡೆ ಇದೆ, ಬೈಕ್ ಪಾಸ್ ಮಾಡಿ ಪ್ಲೀಸ್, just pass on some 2-3 bikes. Just take couple of mics, just pass it on. Yes ma'am. ಸರ್ ಇವಾಗ ಆಗಾಗ ಕೋರ್ಟು ಕಚೇರಿ ಅಂತ ಕರ್ಕೊಂಡ್ಬರೋದಿರುತ್ತೆ ಮಧ್ಯದಿಂದ ಸರ್, ಅದು ಯಾವ ತರ ಸವಾಲಾಗುತ್ತೆ ಅಂತ ಹೇಳಿ. ಅಂದ್ರೆ ನಾವು ಇಷ್ಟು ಸೀಸನ್ ಅಲ್ಲಿ ಬರೀ ಕಂಟೆಸ್ಟೆಂಟ್ಸ್ ನಾವು ಅಂತ ಇದ್ವಮ್ಮ, ಈಗ ವಕೀಲರು ನೋಡ್ಕೊತಾ ಎಲ್ಲರಿಗೂ ದುರ್ಗ ಆಗ್ತಾ ಇದೆ. ಬಿಗ್ ಬಾಸ್ ಇಸ್ ನಾಟ್ ಲಿಮಿಟೆಡ್ ಟು ಓನ್ಲಿ ಒನ್ ಪ್ರೊಫೆಷನ್, ಎವ್ರಿಬಡಿ ಅವ್ರಿಗೂ ಆಗ್ತಾ ಇದೆ. ಥೀಮ್ ಏನಾದ್ರು ಇದೆಯಾ ಈ ಸಲ? ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ಥೀಮ್ ಇತ್ತು, ಮತ್ತೆ ಥೀಮ್ ಪ್ಲಾನ್ ಇದೆಯಾ? ಪ್ಲಾನ್ ನಡೀತಾ ಇದೆ. ಸೊ ಹೇಳ್ತಾರೆ, ಯಾಕಂದ್ರೆ ಆ ಥೀಮ್ ಅರ್ಧಕ್ಕೆ ನಿಂತೋಯ್ತು, ಯಾವ್ದು ಇಶ್ಯೂ ಬಂತು ಅಂತ ಹೇಳಿ. ಸ್ವರ್ಗ ನರಕ ಇಲ್ಲ, ಅದು ಥೀಮ್ ಅದನ್ನ ಡಿಸಾಲ್ವ್ ಮಾಡಿದ್ದು, ಅದು ಏನು ನಿಲ್ಸಲ್ಲ. ಕಾಸ್ಟ್ಯೂಮ್ ಸರ್, ಕಳೆದ ಸೀಸನ್ ಅಲ್ಲೂ ನಾವು ಚರ್ಚೆ ಮಾಡಿದ್ವಿ ಹೇಗಿರುತ್ತೆ ಅಂತ. ಈ ಸರ್ ಕಾಸ್ಟ್ಯೂಮ್ ಹೆಂಗಿರುತ್ತೆ? ಹೆಂಗ್ ಬೇಕು? ಬಾಳೆ ಎಲ್ಲ ಬೇಡ ಸರ್, ಬಾಳೆ ಎಲ್ಲ ಬೇಡ, ಬೇರೆ. See, frankly speaking, I think it's just a mood. ಆ ಮೂಡ್ ಅಷ್ಟೇ, ಯಾವ ತರ ಆಗ್ಬೇಕು ಏನೋ ಒಂದು. It's there. We are all already working on it, because ನನಗೆ personally I take a lot of joy in the costumes, because somehow I feel ಅದೊಂದು ಹೇಳ್ತಾ ಇದ್ರೆ ಈಗ ಏವಿಯರ್ ಒಬ್ಬರು ಪ್ಲಾನ್ ಮಾಡಿದಾಗಲೇ ಹಾಗೆ ಅಂತ. ಸೊ ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಫಸ್ಟಿಗೆ. ಸೊ ಐ ವಾಸ್ ಲೈಕ್ ಡ್ರೆಸ್ಸಿಂಗ್ ಅಪ್ ಅಂಡ್ ಗೋಯಿಂಗ್. So after some couple of seasons, I started realizing, oh, ಇದೆಲ್ಲ ಹೋಗುತ್ತೆ ಇಲ್ಲಿ, ಈ ತರ ಎಲ್ಲ ನೋಡ್ತಾರೆ ಜನ ನೋಡ್ಬೇಕು. That's when actually ನೀವು actually observe ಮಾಡಿ, I think some 6 to 7 season ತನಕ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಕಾಸ್ಟ್ಯೂಮ್ ಬಗ್ಗೆ. ಕೋರ್ಟು ಅದು ಇದು ಹೋಗ್ತದೆ. Then we started making like a signature. ಈ ಸೀಸನ್ ಹೀಗಿರ್ಲಿ, ಆ ಸೀಸನ್ ಹಾಗಿರ್ಲಿ ಅಂತ. And if you realize those costumes ನಾವು ಮತ್ತೆ ರಿಪೀಟ್ ಮಾಡಿಲ್ಲ. So it just goes on like that. So this time already Big Boss ಮಾಡ್ತಾ ಇದೀವಿ ಅಂತ ಗೊತ್ತಾದ ತಕ್ಷಣ my entire costume department is already started working, because ಅದೊಂದು ಸಂಬಂಧ ನಮ್ದು ಸಿಕ್ಕಾಪಟ್ಟೆ ಜಗಳ ನಡೆಯುತ್ತೆ. ನನಗೆ ಅದು ಸರಿ ಇಲ್ಲ, ಯಾಕಂದ್ರೆ ತುಂಬಾ ನಿಂತ್ಕೊಬೇಕು, ಆ ಕಾಸ್ಟ್ಯೂಮ್ ಕಂಫರ್ಟಬಲ್ ಆಗಬೇಕು. ಕೆಲವು ಟೈಮ್ ಶೆಕೆ, ಕೆಲವು ಟೈಮ್ ಓವರ್ ಕೋಲ್ಡ್ ಆನ್ ದ ಸ್ಟೇಜ್. We go through, and somehow that because people love it, we like to do it. So we are cracking it, and hopefully, we'll come up with something. ಪ್ರಶಾಂತ್ ಸರ್ ಇಲ್ಲಿ ಸರ್, ಪ್ರಶಾಂತ್ ಸರ್ ಇಲ್ಲಿ ನೀವು ಹಾಕೊಳ್ತೀರಾ ಅಥವಾ ಮನೆಗೆ ತಗೊಳ್ತೀರಾ? ಕಾಸ್ಟ್ಯೂಮ್ಸ್ ಎಲ್ಲ ನೀವು ಮನೆಗೆ ತಗೊಳ್ತೀರಾ ಅಥವಾ ಅದ್ರ ಬಂದು ಆಪ್ಷನ್ ಹಾಕ್ಬಿಟ್ರೆ ಒಳ್ಳೆ ದುಡ್ಡು ಬರುತ್ತಲ್ಲ ಸರ್? ಇವಾಗ ಒಂದು ಸಂಭಾವನೆ ಇಟ್ಕೊಂಡೇ ಇಷ್ಟು ಮಾತುಕತೆ ನಡೀತಾರೆ. ಈಗ ಅದರಿಂದನೂ ದುಡ್ಡು ಮಾಡ್ತಾರೆ ಅಂತ ನೋಡ್ಬೋದು ಸರ್. ಆಕ್ಚುಲಿ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ನಾವೇನ್ ಮಾಡ್ತೀವಿ, ತುಂಬಾ ಫ್ಯಾನ್ಸ್ಗಳಿಗೆ, ಅಲ್ಲೇ ಕಂಟೆಸ್ಟೆಂಟ್ಸ್ಗಳಿಗೆ ತುಂಬಾ ಹಂಚ್ಬಿಡ್ತೀನಿ ನಾನು. ಆಕ್ಚುಲಿ ನಾನು ಕೊಟ್ಬಿಡ್ತೀನಿ. ನಾನು ಮ್ಯಾಕ್ಸಿಮಮ್ ಇನ್ನೊಂದೇನ್ ಮಾಡ್ತೀನಿ, ಒಳ್ಳೊಳ್ಳೆ ಜಾಕೆಟ್ಸ್ ಏನಿರ್ತವೆ ಅದನ್ನೆಲ್ಲ ಸ್ಟೋರ್ ಮಾಡಿರ್ತೀನಿ. ಅಲ್ಲಲ್ಲೇ ಹೊಸೊಬ್ರು ನಮ್ಮ ಮನೆಗೆ ಬಂದಾಗ ಅಥವಾ ಯಾರೊಬ್ರು ತುಂಬಾ ಪ್ರೀತಿಯಿಂದ ನಮ್ಮ ಮನೆಗೆ ಬಂದಾಗ ಅದನ್ನ ಹಾಕಿ ಕಳಿಸ್ಬಿಡ್ತೀನಿ ನಾನು ಅವರಿಗೆ. ಸಿ ಇಟ್ ಇಸ್ ನಾಟ್ ದಟ್ ಐ ಥಿಂಕ್ ದಟ್ ಇಟ್ಸ್ ಸಮ್ ಬಿಗ್ ಡೀಲ್, ಬಟ್ ಐ ಜಸ್ಟ್ ಫೀಲ್ ತುಂಬಾ ಇಷ್ಟಪಡ್ತಾರೆ, ಅದನ್ನು ಕೊಟ್ಟಿದ್ದೀನಿ. ನಾನು ಅದೆಲ್ಲ ಜಸ್ಟ್ ಐ ಗಿವ್ ಇಟ್ ಆಫ್. ವಾಟ್ ಐ ಡೂ ವಿತ್ ದಟ್ ಎನಿವೆ. ಸರ್ ಪ್ರಶಾಂತ್ ಸರ್ ಇಲ್ಲಿ ಸರ್, ಈಗ ಕಿಚ್ಚ ಸುದೀಪ್ ಸರ್ ಅವರೊಬ್ರು ಒದ್ದಾಡ್ತವ್ರು. ಸುದೀಪ್ ಸರ್ ಹೇಳಿದ್ರು, ಅಂದ್ರೆ ಅವ್ರು ಟ್ವೀಟ್ ಮಾಡಿದ್ರು, ಈ ಬಾರಿ ನಾನು ನೆಕ್ಸ್ಟ್ ಸೀಸನ್ ನಾನು ಮಾಡಲ್ಲ ಅಂತ ಹೇಳಿ. ಒಂದ್ ವೇಳೆ ಏನಾದ್ರು ಸುದೀಪ್ ಸರ್ ಒಪ್ಕೊಳ್ಳೇ ಇದ್ದಿದ್ರೆ ನೀವು ಬಿಗ್ ಬಾಸ್ ತಿಳಿಸ್ಬಿಡ್ತಿದ್ರಾ? ಒಪ್ಕೊಂಡಿಲ್ಲ, ಅದಲ್ಲ ಪ್ರಶ್ನೆ. ನೀವೇ ಹೋಗಿದ್ರೆ ಬಿಗ್ ಬಾಸ್ ತಿಳಿಸ್ಬಿಡ್ತಿದ್ರಾ ಕಂಪ್ಲೀಟ್ ಆಗಿ ಅಂತ ನನ್ನ ಕ್ವಶನ್.
ಆಪ್ಷನ್ ನಾನು ಕೇಳಿಲ್ಲ ಇದು, ನಾನೇ ಕೇಳಿಲ್ಲ ಇದು, ಕರೆಕ್ಟಾಗಿ ಹೇಳಿ. ಆಪ್ಷನ್ ಹುಡುಕಿಲ್ಲ ಸರ್ ನಾವು. ಅವ್ರ ಪ್ರಶ್ನೆ ಅದಲ್ವಲ್ಲ, ಪ್ರಶ್ನೆ ಅದಲ್ಲ ಸರ್. ಈಗ ಕನ್ವಿನ್ಸ್ ಮಾಡೋದು ಓಕೆ ಸರ್, ಕನ್ವಿನ್ಸ್ ಮಾಡೋದು ಓಕೆ, ಅವ್ರು ಒಪ್ಕೊಳ್ಳೋದು ಓಕೆ. ಒಂದ್ ವೇಳೆ ಅವ್ರು ಒಬ್ಬರೇ ಇದ್ರೆ ಕಂಪ್ಲೀಟ್ ಆಗಿ ಬಿಗ್ ಬಾಸ್ ತಿಳಿಸ್ತಾ ಇದ್ದೀರಾ? ನನ್ನ ಪ್ರಶ್ನೆ ಗೊತ್ತಿಲ್ಲ, ನಾವು ಆಫೀಷಿಯಲ್ ಇಲ್ಲ ಈಗ. ಸೊ ಉತ್ತರ ಸಿಗ್ತಾ ನಿಲ್ಲಿಸ್ತಾ ಇರಲಿಲ್ಲ, ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾ? ಈ ಪ್ರಶ್ನೆ ನನಗೆ ಬಂದಿಲ್ಲ ತಲೆಗೆ, ಪರವಾಗಿಲ್ಲ. Okay, our last short. Yeah, because it was related to payments, so I'm asking this. So, we all know the prize money is like 50 lakhs. Yeah, Shushmak, 50 lakhs. So, after every season, once the winner come out, after 2 days, 3 days, we get a rumor saying it is not 50 lakhs you get. After reduction, you get some amount. Yes, definitely there has to be some reduction. So, is it okay for you to let us know, what is the winner take home amount like? So the money that is given out as the prize. No, the commitment to what we are paying the contestant absolutely stands. There are rules of the government and that applies. That's it. There is nothing. That's what. So if not, so the exact amount, if you can let us know, this is what we get. You mean the tax? What is the tax? Not a tax. Prize money is 50 lakhs. So after some deduction, if you can quote some approximate. We have rumors every season. No, but still we have some contestants saying it on live, saying yes, we will not quote the exact price. Yes, there are some deductions. So if it is okay, you can let us know what is the amount a winner takes home. No, nothing that is deducted. It is the amount, and then there are the. That's what my question is. Definitely there are some deduction. So to clarify that, why I'm asking is because there are some winner contestants who have come out and saying yes, there are some deduction and coming. We will not quote the exact price. So is it today because as a press meet, can you quote yes minimum or this is the amount they take home after deduction? The amount is depending on the tax. That's about nothing. 50 lakhs. Yeah, 50 lakhs. We pay out 50 lakhs. Oh. The amount we pay out is 50 lakhs. 50 lakhs. Okay, and is that paid in one shot or you take some bit by bit you pay them? It's a single check. It's a single check or transfer which we do. Yeah, but anything is done only in one shot. What you say? Sir, it is actually a sponsored amount. ನಾನು ಏನಂದ್ರೆ ಇಟ್ ಸ್ಪಾನ್ಸರ್ಡ್ ಅಮೌಂಟ್ ಸರ್. ಅದು ಇನ್ನೊಬ್ಬರ ಕಡೆಯಿಂದ ಸ್ಪಾನ್ಸರ್ ಆಗಿ ಬರೋ ದುಡ್ಡು ಅವ್ರ ಕಡೆಯಿಂದ ಡೈರೆಕ್ಟ್ ಆಗಿ ಹೊರಟೋಗುತ್ತೆ. ಯಾಕಂದ್ರೆ ತುಂಬಾ ಜನ ಏನ್ ತಪ್ಪೇನಿಲ್ಲ, ಇಲ್ಲಿ ಬರಕ್ ಕೇಳಿ. ಈಗ ಏನಾಗಿದೆ ಗೊತ್ತಾ, ನಾನು ಹೇಳೋದು ಕೇಳಿ. ನೀವು ಹೇಳೋದು ಕರೆಕ್ಟು, ಅವ್ರು ಹೇಳೋದು ಕರೆಕ್ಟು. ನಾನೇನು ಹೇಳ್ತಾ ಇದ್ದೀನಿ, ಯಾರು ತುಂಬಾ ಜನ ಹೇಳಿದ್ರು ಒಂದೇ ನೀವು ಹೆಸರು ಹೇಳಿ, ನಾವು ಇಲ್ಲೇ ದೂರವಾಣಿ ಕರೆ ಮಾಡಲ್ಲ. ಇಲ್ಲ ಕರೀರಿ, ಕಾಯೋಣ. ಯಾಕಂದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದ್ರೆ ಇದುವರೆಗೂ 11 ಸೀಸನ್ ಅಲ್ಲಿ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ ನಿಮ್ಮ ಪ್ರಕಾರ ಟೋಟಲ್? ಕರೆಕ್ಟ್ ಅಪ್ಪ, ನೀನು ತಪ್ಪು ಅಂತ ಹೇಳ್ತಾರಲ್ಲ, ಕ್ಲಾರಿಫಿಕೇಶನ್ ಕೊಡ್ತಾರೆ. ಇವಾಗ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿರ್ಬೋದು ಅರ್ಥ ಮಾಡ್ಕೊಳ್ಳಿ. ಸೊ 50 ಲಕ್ಷ ಅನ್ನೋದೇನಿದೆ, it is a very clear-cut audited amount and which is coming from a sponsor direct. ಅಲ್ಲಿ ಕಟ್ ಆಗೇ ಆಗುತ್ತೆ. ಯಾವುದು ಟ್ಯಾಕ್ಸಸ್. ಅದು ಬಿಟ್ಟರೆ ನಮಗೆ ಅದ್ರ ಮೇಲೆ ಅಧಿಕಾರನೇ ಇಲ್ಲ. ಯಾಕಂದ್ರೆ ಅದು ಒಬ್ಬರಿಂದ ಇನ್ನೊಬ್ರಿಗೆ ಹೋಗ್ತಾ ಇರೋದು ದುಡ್ಡು. ಕರೆಕ್ಟ್? ಅದು ಬಿಟ್ಬಿಟ್ಟು ದೇರ್ ಆರ್ ಲಾಟ್ ಆಫ್ ಅದರ್ ಫೆಸಿಲಿಟೀಸ್, ಸ್ಪಾನ್ಸರ್ಸ್ ಇನ್ನಷ್ಟು ತಗೊಂಡು ಹೋಗ್ತಾ ಇರೋರು. ಸೊ ಅದು ಡೋಂಟ್ ಗೋ ಬೈ ದಟ್. ಬಟ್ ಬಹುಶಃ ನೆಕ್ಸ್ಟ್ ಟೈಮ್ ನೀವು ಯಾರಾದ್ರೂ ನಿಮ್ಮ ಸ್ನೇಹಿತರು ಆ ಥರ ಬಂದು ಹಿಂಗೆ ಆಗಿದೆ ಅಂದಲ್ಲಿ ಒಂದು ಹೆಸರು ನೋಟ್ ಮಾಡ್ಕೊಂಡು ನಂಬರ್ ತಗೊಂಡು ಕೊಟ್ಟರೆ ಬೇಕಾದ್ರೆ ಇನ್ನೊಂದು ಪ್ರೆಸ್ ಮೀಟಿಂಗ್ ಮಾಡೋದು. ಬ್ಲ್ಯಾಕ್ ವೈಟ್ ಬಂದ್ಬಿಡಿ ಹೊರಗಡೆ. ಶಾರದಾ ಮೇಡಮ್ ಮೈಕ್ ಪಾಸ್. ಸರ್, ಪ್ರಶಾಂತ್ ಸರ್ಗೆ ಒಂದು ಪ್ರಶ್ನೆ. ನನ್ನ ಹೆಸರು ಶ್ರುತಿ ಅಂತ, ಕರ್ನಾಟಕ ನ್ಯೂಸ್ ಬೀಟಿಂದ. ಸರ್, ಇವಾಗ ಅಗ್ರಿಮೆಂಟ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ, ಅಂದ್ರೆ ಆ ಒಂದು ವಿಚಾರ. ಸೊ ಇದರಲ್ಲಿ ಅಗ್ರಿಮೆಂಟ್ ರೂಲ್ಸ್ ಏನಾದ್ರು ಚೇಂಜ್ ಆಗುತ್ತಾ, ಮುಂದೆ ಏನಾದ್ರು ಬದಲಾವಣೆಯನ್ನ ನಾವು ನೋಡಬಹುದಾ ಅನ್ನುವಂಥದ್ದು ಕಂಟೆಸ್ಟೆಂಟ್ ಗಳ ಅಗ್ರಿಮೆಂಟ್ ಬಗ್ಗೆ ಮಾತನಾಡುವುದಾದ್ರೆ? ಇಲ್ಲ, ನಾವು ಅಗ್ರಿಮೆಂಟ್ ನಾವು ಅವರಿಗೆ ಶೇರ್ ಮಾಡ್ತೇವೆ. ಅದ್ರ ಒಪ್ಪಿಗೆ ಇದ್ರೆ ಮಾತ್ರ ಅವ್ರು ಬರ್ಬೇಕಿದ್ರೆ ಏನಂದ್ರೆ ನಮಗೆ ಅಗ್ರಿಮೆಂಟ್ ಒಪ್ಪಿಗೆ ಇಲ್ಲ, ಇದು ನಾವು ಫೋರ್ಸ್ ಅಂತ ಮಾಡಲ್ಲ, ಅದು ವೈಯಕ್ತಿಕ ವಿಷಯಗಳು. ಒಂದು ಶೋ ಅಂತ ಮಾಡಿದಷ್ಟು ಪಾಪ್ಯುಲಾರಿಟಿ ಬಂದಾಗ ಸರ್ಟನ್ ರೂಲ್ಸ್ಗಳು ನಮ್ಮ ಕಡೆ ಮೇಲೆ ಇರುತ್ತೆ.
ಸೊ ಅದು ರೂಲ್ಸ್ಗಳಿಗೆ ಓಕೆ ಇದ್ರೆ ಇದು ಒಂದೇ ರೂಲ್ಸ್ ಅಂತಲ್ಲ, ತುಂಬಾ ಬೇರೆ ಬೇರೆ ರೂಲ್ಸ್ಗಳು ಇರುತ್ತಲ್ಲ, ಅದನ್ನು ಅವ್ರು ಓಕೆ ಇದ್ರೆ ಮಾತ್ರ ಬರ್ತಾರೆ. ಸೊ ಅದು ನಾವು ಅದನ್ನು ಫೋರ್ಸ್ಫುಲ್ ಮಾಡಿ ಇದರಲ್ಲಿ ಹಾಕಬೇಕು ಯಾರು ಹೇಳಲ್ಲ. ಸೊ ಅದು ವೈಯಕ್ತಿಕ ಆಗ್ಬಿಡುತ್ತೆ. ಸರ್, ಐಶ್ವರ್ಯ ಅಂತ ಸ್ಪೀಡ್ ನ್ಯೂಸ್ ಇಂದ ನಿಮ್ಗೆ ಕೃಷ್ಣನ್ ಸರ್ಗೆ, ಈ ಮುಂಚೆ ಎಲ್ಲ ಕನ್ನಡ ಬಿಟ್ಟು ಬೇರೆ ಇಂಗ್ಲಿಷ್ ಭಾಷೆಗಳನ್ನ ಮಾತಾಡಿದ್ರೆ ಹಾಡಿನ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ರೆ, ಆದ್ರೆ ಕಳೆದ ಬಾರಿ ಆ ತರದ್ದೇನೂ ಇರ್ಲಿಲ್ಲ. ಈ ವರ್ಷ ಆದ್ರೂ ಏನ್ ಯೋಜನೆಗಳನ್ನ ಹಾಕೊಂಡಿದ್ದೀರಾ? ಇಲ್ಲ, ಅದು ಸೀಸನ್ಗೆ ಚೇಂಜಸ್ ಇರುತ್ತೆ. ಸೊ ವೇಟ್ ಅಂಡ್ ವಾಚ್, ಅಂದ್ರೆ ಸೀಸನ್ ಸ್ಟಾರ್ಟ್ ಅಪ್ ನಿಮಗೆ ಗೊತ್ತಾಗುತ್ತೆ. ಎಲ್ಲ ನಾವು ಈಗಲೇ ಹೇಳ್ಬಿಟ್ರೆ ಅದ್ರಲ್ಲಿ ಮಜಾನೇ ಇರಲ್ಲ. ಸರ್, ಇದು ಫ್ಯಾನ್ಸ್ ಪರವಾಗಿ ಅಂಡ್ ಸುದೀಪ್ ಸರ್ ಮೇಲಿನ ಕನ್ಸರ್ನ್ ಪರವಾಗಿ ಹೇಳ್ತಿರೋದು. ಸುದೀಪ್ ಸರ್ ಮೇಲಿನ ಕನ್ವೀನಿಯನ್ಸ್ಗೋಸ್ಕರ ಲೋನಾವಾಲಾದಲ್ಲಿ ಇದ್ದಿದ್ದ ಮನೆಯನ್ನ ಇಲ್ಲಿಗೆ ಶಿಫ್ಟ್ ಮಾಡಿಸಿದ್ರಿ. ಅಂಡ್ ನಾವು ನೋಡಿದೀವಿ ಗಂಟೆಗಟ್ಟಲೆ ಸುದೀಪ್ ಸರ್ ನಿಂತ್ಕೊಂಡೇ ನಿರೂಪಣೆ ಮಾಡ್ತಾರೆ. ಸೊ ವೈ ಡೋಂಟ್ ಯು ಲೆಟ್ ಹಿಮ್ ಸಿಟ್ ಅಂಡ್ ಟಾಕ್? ಅವರು ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಎನರ್ಜಿ ಹಂಗಿದೆ. ಅವ್ರು ಯೂಶ್ವಲಿ ಕುತ್ಕೊಳ್ಳಲ್ಲ. ಒಂದು ಸೆಗ್ಮೆಂಟ್ ಅಂದ್ಕರ 1 ಗಂಟೆ 2 ಗಂಟೆ ನಿಂತ್ಕೊಂಡು ಅವರ ಎನರ್ಜಿಗೆ ನಾವು ಅಂದ್ರೆ ಅವರೇ ಅದನ್ನ ಅಷ್ಟು ಎನರ್ಜಿಯಿಂದ ಮಾಡುವಾಗ ನಾವು ಇಷ್ಟಪಡಬೇಕಾಗುತ್ತೆ. ಇದು ಆಗ್ತಿಲ್ಲ, ಅವರೇ ಕ್ವಶನ್ ಕೇಳಬೇಕು. ನೀವು ಅವ್ರು ಹೇಳಿದ್ರೆ ನಾವು ಹಾಕ್ತೇವೆ. ಸರ್, ಅಂದ್ರೆ ಎಷ್ಟೊಂದು ಸಲ ಹುಷಾರಿಲ್ಲದೆ ಇದ್ರು ಕೂಡ ನೀವು ನಿಂತ್ಕೊಂಡೇ ಮಾಡಿದ್ದೀರಾ? No, basically in real life, ನಾನು ಆಕ್ಚುಲಿ ಕೂರಲ್ಲ ಜಾಸ್ತಿ. ಐ ಆಮ್ ಆಲ್ವೇಸ್ ಸ್ಟ್ಯಾಂಡಿಂಗ್. ನಮ್ಮ ಮನೆಯಲ್ಲಿ ಇಲ್ಲಿ ನಮ್ಮ ತುಂಬಾ ಸ್ನೇಹಿತರು ಪಾರ್ಟಿಗೆ ಬಂದಿದ್ದಾರೆ. ಅಂದ್ರೆ ಹಿಂದಿನ ದಿವಸ ಸಾಯಂಕಾಲ ಬಂದು ಬೆಳಗ್ಗೆ ಹೋದವರು ಇದ್ದಾರೆ. ಅವ್ರು ಎಲ್ಲೆಲ್ಲ ಉದುರೋಗ್ಬಿಟ್ಟಿದ್ದಾರೆ ಮಧ್ಯಾಹ್ನ. ನಾನು ನಿಂತ್ಕೊಂಡೇ ಇರ್ತೀನಿ. So it's a habit of mine, and not only that, I think, but a persona of Bigg Boss as a host is only when the character is standing. ಕುತ್ಕೊಂಡಾಗ ನಿಮಗೆ ಆ ವ್ಯಕ್ತಿತ್ವ ಬಿದೋಗುತ್ತೆ. ಬೇಕಾದ್ರೆ ನಾನು ಒಂದು 2 ಎಪಿಸೋಡ್ ಮಾಡಿ ನೋಡ್ತೀನಿ, ನೀವೇ ಆಮೇಲೆ ಫೋನ್ ಮಾಡಿ ಹೇಳ್ತಾರೆ ದಯವಿಟ್ಟು ಎದ್ದಿತ್ಕೊಳ್ಳಿ ಸರ್, ಸರಿ ಕಾಣ್ತಾ ಇಲ್ಲ. ಇಮ್ಯಾಜಿನ್ ಮಾಡಿ, ಆ ಶೋ ಅಲ್ಲಿ ನಾನು ಕುತ್ಕೊಂಡಿದ್ದೀನಿ, ಅವ್ರಿಗೆ ಹೇಳ್ರಿ ಅಂತ ಹಿಂಗೆ ಮಾತಾಡ್ತಿದ್ರೆ. ಐ ಥಿಂಕ್ ಇಟ್ಸ್ ಎನಿಬಡಿ ಆಸ್ ಅ ಪರ್ಸನಾಲಿಟಿ. When you walk around the stage, when you talk, I think that adds value. Our reality, Bigg Boss ಅನ್ನೋದು ನಿಂತಿರೋದೇ ಅದ್ರ ಮೇಲೆ. ಸೊ ಐ ಥಿಂಕ್ ದಟ್ ಇಸ್ ಬೆಸ್ಟ್. ಹಾಗಂತ ಗೊತ್ತಿಲ್ಲ ಅಂತ ಇಲ್ಲ. ಸಮ್ ಡೇಸ್ ನನಗೆ ತುಂಬಾ ಜ್ವರ ಬಂದಾಗ ಅದು ನಡೆಸಿದ್ದೀನಿ. ಆ ಟೈಮಲ್ಲಿ ನಾನು ಹೇಳಿ ಕೆಲವು ಟೈಮ್ ಏನು ಕೂತ್ಕೊಂಡಿಲ್ಲ ಅಂದ್ರೆ ಸಪೋರ್ಟಿಗೆ ಇಟ್ಕೊಂಡಿದ್ದೀನಿ ಆ ಚೇರ್ ಮೇಲೆ. ನಾನು ಐ ಥಿಂಕ್ ದಟ್ ಇಸ್ ಬೆಸ್ಟ್ ಡೆಲ್ಟ್ ಸ್ಟ್ಯಾಂಡಿಂಗ್. ಅವ್ರೇನು ಪಾಪ ಚೇರ್ ಕೊಟ್ಟಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಯಾಕಂದ್ರೆ ಅವ್ರು ಜ್ವರ ಇದ್ದಾಗಲೂ ನಿಂತ್ಕೊಂಡು ಮಾಡಿದ್ರು. ನಾವೇ ಕೇಳಿದ್ವಿ, ಇಲ್ಲ ಬೇಡ ನಿಂತ್ಕೊಂಡೇ ಮಾಡ್ತೇನೆ ಅಂತ ಅವ್ರು ಮುಂದುವರಿಸಿದ್ರು ಆ ಕಾರ್ಯಕ್ರಮ. Last, sir, 5 minutes. It's okay. Let them finish it. Yeah, sir. Colors team, they managed. You had 12 meetings with them. They managed to convince you and all. At any point, did theatre owners or distributors or producers did come to you and tell the plight of the Kannada industry? Because every time we hear theatres are closing, but I don't know whether it's reached you or did the theatre owners come to say their plight? Please do more movies. Sharda, I come from film industry. I know, but just so you know, I'm 29 years old in the film industry. ಅಲ್ಲಿ ನಡೆಯೋದು ನನ್ನ ತಕ್ಕ ಬರುತ್ತೆ ಶಾರದಾ ಅವರೇ. ನಿಮ್ ತಕ್ಕ ಬಂದಿದೆ ಅಂದ್ರೆ ನಂಗೆ ಬರಲ್ವಾ? ಅದು ಬಂದಿದೆ ಸರ್, but were you not? Did you understand their plight? Did you understand their plight? Because I thought you should take priority to movies than the reality show. In person, I felt. That's why I asked. Yes. Whether I understand the plight becomes a very harsh question, because I've been very understanding with even you on many occasions. I'm a very understanding man. So on that occasion, obviously industry ಒಳಗೆ ಅವರು ನಮ್ಮನ್ನ ನೋಡೋ ರೀತಿ, ನಾನು 29 ವರ್ಷ ಹಿಂದೆ ಇರೋ ತಾಯಿಯವಾಗಿರುವಾಗ ಇಲ್ಲಿವರೆಗೆ ಬಂದಿದ್ದೀನಿ ಅಂದಮೇಲೆ ಒಂದು ಸ್ಥಾನ ಕೊಟ್ಟು ಕರೆದು ಕೂತು ಮಾತಾಡಿರ್ತೀವಿ. ಬಟ್ ಅದಿಲ್ಲ ಅವಶ್ಯಕತೆ ಇಲ್ಲ. ನಮ್ಮ ಇಂಡಸ್ಟ್ರಿ ಡಿಸ್ಕಷನ್ ಇಂಡಸ್ಟ್ರಿಯಲ್ಲಿ ಇರುತ್ತೆ. And what we need to do is purely by heart we do for the benefit of the industry and for everybody in the industry. And our respect industry ನನಗೆ ಕೊಟ್ಟಿದ್ದಾರೆ. So they all come, we talk, but family. Thank you, sir. ಸರ್, ಇಲ್ಲಿ ನನ್ನ ಕ್ವಶನ್ ಬಂದು ಸುದೀಪ್ ಸರ್ಗೆ, ಚೈತನ್ಯ ಅಂತ ಪಬ್ಲಿಕ್ ಮಿಕ್ಸ್ ಇಂದ. ಸರ್, ಬಿಗ್ ಬಾಸ್ಗೆ ಯಾರು ಬಂದ್ರು ಕೂಡ ಹೇಳ್ತಾರೆ ನಾವು ಬಿಗ್ ಬಾಸ್ ಇಂದ ಇದು ಕಲ್ತ್ವಿ ಅದು ಕಲ್ತ್ವಿ ಅಂತ ಹೇಳಿ, ನಮ್ಮ ಲೈಫೇ ಚೇಂಜ್ ಆಯ್ತು ಅಂತ ಹೇಳ್ತಾರೆ. ನೀವು ಬಿಗ್ ಬಾಸ್ ನ 11 ಸೀಸನ್ ಹೋಸ್ಟ್ ಮಾಡಿದ್ರಿ ಸರ್. ನೀವು ಬಿಗ್ ಬಾಸ್ ಇಂದ ಏನ್ ಕಲ್ತ್ರಿ ಅಂತ ಹೇಳಿ? ಇದನ್ನು ನಾನು ಸುಮಾರು ಸತಿ ಹೇಳಿದ್ದೇನೆ. ನೀವು ಹೆಸರು ಹೇಳಿದ್ರೆ ಚೈತನ್ಯ. ಚೈತನ್ಯ ಅವರೇ, ಐ ಟೋಲ್ಡ್ ಯು ದಟ್
ಬಿಗ್ ಬಾಸ್ ಅಲ್ಲಿ ಎಲ್ಲಾರು ಬಿಟ್ಟಾಕಿ ನಾವು ಕಲ್ತಿರೋದು ತುಂಬಾ ಇರೋದ್ರಿಂದ ಫಸ್ಟ್ ಕಲ್ತಿದ್ದೆ ಪೇಷನ್ಸ್ ಅಂತ. ಸೊ ಎಲ್ಲ ನಾವು ಇಂಡಸ್ಟ್ರಿ ಒಳಗಡೆ ಇರ್ಬೇಕಾದ್ರೆ ಐ ಥಿಂಕ್ ದೇರ್ ಇಸ್ ಅ 2 words, ಹಿಯರಿಂಗ್ ಅಂಡ್ ಲಿಸ್ನಿಂಗ್. ಹಿಯರಿಂಗ್ ಅನ್ನೋದು ನಾವೆಲ್ಲರೂ ಮಾಡ್ತೀವಿ, ಲಿಸ್ನಿಂಗ್ ಅನ್ನೋದು ಮಿಸ್ ಆಗುತ್ತೆ ನಮ್ಮ ಕೈಯಲ್ಲಿ. ಸೊ ಐ ಥಿಂಕ್ ಬಿಗ್ ಬಾಸ್ ಅಲ್ಲಿ ಬರಬೇಕಾದ್ರೆ ಐ ಸ್ಟಾರ್ಟೆಡ್ ಲಿಸ್ನಿಂಗ್. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅದು ಗಮನ ಕೊಟ್ಟು ಕೇಳಿ. ಸೊ ದಟ್ಸ್ ಅ ಡೆವಲಪ್ಮೆಂಟ್ ಆಕ್ಚುಲಿ. ಸೊ ನಾನು ಇವತ್ತಿಗೂ ಯಾವ್ದಾದ್ರು ಬೇರೆ ಮೀಟಿಂಗ್ ಕೂತ ಆಸ್ ಐ ಟೋಲ್ಡ್ ಯು ರೈಟ್ಫುಲಿ ಫಸ್ಟ್ 2 meetings ಅವರೇ ಮಾತಾಡೋದು ಅಂತ. ದಟ್ ಇಸ್ ಲಿಸ್ನಿಂಗ್ ಅಗೇನ್. ತಲೆಯಲ್ಲಿ ಬರೀ ಪ್ರೀಕನ್ಸೀವ್ ನೋಷನ್ಸ್ ಇಟ್ಕೊಂಡು ಕೂತ್ರೆ ಅದಾಗೋದಿಲ್ಲ. ಸೊ ಐ ಥಿಂಕ್ ದಟ್ ಇಸ್ ಆಲ್ಸೋ ಹೆಲ್ಪ್ ಮೀ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ಆ್ಯಂಡ್ ಐ ಥಿಂಕ್ ಅಷ್ಟು ಜನಗಳನ್ನ ಭೇಟಿ ಮಾಡ್ಬೇಕಾದ್ರೆ ವಿ ಸ್ಟಾಪ್ ಜಡ್ಜಿಂಗ್ ಪೀಪಲ್ ಬಿಕಾಸ್ ಸಮ್ಟೈಮ್ಸ್ ವಿ ಆರ್ ಬೀಂಗ್ ಜಡ್ಜ್ಮೆಂಟಲ್. ಅದು ಅವ್ರು ಆಗಿರೋದಿಲ್ಲ, ಕಾರಣಾಂತರಗಳಿಂದ ಕೆಲವು ಮಾತುಕತೆ ಬಂದಿರ್ತವೆ, ಇನ್ನೊಂದಾಗ್ತದೆ. ಸೊ ಆಲ್ವೇಸ್ ಅ ಬೆನಿಫಿಟ್ ಆಫ್ ಡೌಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದು ನಾನು ಅಲ್ಲಿಂದ. ಐ ಥಿಂಕ್ ವಿ ಸ್ಟಾರ್ಟೆಡ್ ಲಿಸ್ನಿಂಗ್ ಮೋರ್, ಹ್ಯಾವಿಂಗ್ ಮೋರ್ ಪೇಷನ್ಸ್. Of course, I have grown along with Big Boss. Definitely, yes. ಸುದೀಪ್ ಸರ್, yes. ಈ ಕಡೆ ನಿಮ್ಮ ಲೆಫ್ಟ್ ಸೈಡ್. ಪ್ರಶಾಂತ್ ಸರ್ಗೆ ಒಂದು ಪ್ರಶ್ನೆ. ಸಂಜಯ್ ಅಂತ ಹೇಳಿ BTV ನ್ಯೂಸ್ ಇಂದ. ಸರ್, ಸೀಸನ್ ಇಂದ ಸೀಸನ್ಗೆ ಸಾಕಷ್ಟು ಚೇಂಜಸ್ ಆಗ್ತಾ ಇದೆ, ಚೇಂಜ್ ಓವರ್ಗಳು ಆಗ್ತಾ ಇದೆ. ಈ ಸೀಸನ್ ಅಲ್ಲಿ ಆಡಿಯನ್ಸ್ ಏನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದ್ರೆ ಚೇಂಜಸ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಆಲ್ರೆಡಿ ಹೇಳಿದೆ, ಸೊ ವೇಟ್ ಮಾಡಬೇಕಾಗುತ್ತೆ ನೀವು. ಅಲ್ಲ, ಕೆಟಗರಿ ವೈಸ್ ಏನಾದರೂ ಅಂದ್ರೆ ಈಗ ನೀವು ಕಂಟೆಸ್ಟೆಂಟ್ ನ ಸೆಲೆಕ್ಟ್ ಮಾಡೋ ಕೆಟಗರಿ ವೈಸ್ ಏನಾದರೂ ಚೇಂಜಸ್ ಇರುತ್ತಾ? ಇಲ್ಲ ಈಗ ಕಾಮನ್ ಮ್ಯಾನ್ ಅಂತ ಕಾನ್ಸೆಪ್ಟ್ ನ ತರ್ತಾ ಇದ್ರಿ, ಸೊ ಈ ಸತಿ ಆ ಥರ ಇಲ್ಲ, ಅದು ವರ್ಕ್ ಆಗ್ತಾ ಇದೆ. ಅದು ಶೀಘ್ರದಲ್ಲಿ ನಾವು ಕ್ರಮದಲ್ಲಿ ಹೇಳ್ತಾ ಇರೋದಲ್ಲ, ವೇಟ್ ಮಾಡಬೇಕಾಗುತ್ತೆ. ಸರ್, ಪ್ರಶಾಂತ್ ಸರ್, ನಿಮಗೆ ಪ್ರವೀಣ್ ಅಂತೇಳಿ ಆರ್ ಕನ್ನಡದಿಂದ. ಈ ಪ್ರತಿ ಸೀಸನ್ 11 ಸೀಸನ್ ನೋಡಿದೀವಿ. ಒಂದು ಶೋದಲ್ಲಿ ಇದ್ದವ್ರು ಮತ್ತೊಂದು ಶೋಗೆ ಬರ್ತಾರೆ. ಬರೀ ಅದೇ ಮುಖಗಳು ನೋಡಿ ನೋಡಿ ಸಾಕಾಗಿದೆ ಅಂತ ಹೊರಗಿನ ಜನ ಮಾತಾಡ್ತಾರೆ. ಹೊಸಬ್ರಿಗೆ ಅವಕಾಶನೇ ಇಲ್ವಾ? ಅಥವಾ ಒಂದು ಶೋದಲ್ಲಿ ಇದ್ದವ್ರು ಮತ್ತೆ ಈ ಶೋಗೆ ಬರ್ಬೇಕು ಅಂತ ಅವಾಯ್ಡ್ ಮಾಡೋ ಆ ಥರದ್ದೇನು ಪ್ಲಾನ್ ಇದೆಯಾ? ಅದೇ ಮುಖಗಳು ಬರ್ತಾ ಇದ್ದೇವೆ ಅಂತ ಅಂದ್ರೆ ಯಾವುದೋ ಇನ್ನೊಂದು ಟಿವಿ ಚಾನಲ್ ಶೋದಲ್ಲಿ ಇರ್ತಾರೆ, ಆ ಶೋ ಮುಗಿದ ತಕ್ಷಣ ಈ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಅಂದ್ರೆ ಹೊಸಬ್ರಿಗೆ ಅವಕಾಶನೇ ಇಲ್ಲ. ಅಂದ್ರೆ ಹೆಂಗಂದ್ರೆ ಒಂದು ಟೋಟಲಿ 8% ಬರೀ ಅವರೇ ಇರ್ತಾರೆ. ಅಂದ್ರೆ ಟಿವಿ ಪ್ರತಿದಿನ ನೋಡೋರೇ ಇರ್ತಾರೆ. ಹೊಸಬ್ರಿಗೆ ಇಲ್ವೇ ಇಲ್ಲ ಅವಕಾಶ ಅಂತ. ಇಲ್ಲ, ಹೊಸಬ್ರ ಸೀಸನ್ಗಳನ್ನು ಮಾಡಿದ್ದೇವೆ, ಅಷ್ಟು ಬಂದಿಲ್ಲ. ಬಟ್ ಹಂಗೇನಿಲ್ಲ. ಲಾಸ್ಟ್ 2 ಸೀಸನ್ಗಳು ರೇಟಿಂಗ್ ನೋಡಿದ್ರೆ ಹಿಂದಿನ 9 ಸೀಸನ್ಗಿಂತ ಡಬಲ್ ಆಗಿದೆ. ಇಷ್ಟಪಡೋ ರೇಟಿಂಗ್ ಬರಲ್ಲ. ಸೊ ಏನೋ ಇಷ್ಟ ಆಗಿದೆ ಅದಕ್ಕೆ ನೋಡಿದ್ದಾರೆ. ಸೊ ಅದು ವರ್ಕ್ ಅಂದ್ರೆ ಜನರಿಗೆ ಇಷ್ಟ ಆಗಿದ್ರೆ ಕಂಟಿನ್ಯೂಸ್ 2 ಸೀಸನ್ಗಳು ಇರ್ಬೋದು, 10 ಮತ್ತೆ 11. 10ಕ್ಕಿಂತ 11 ಇನ್ನೂ ಬೆಟರ್ ಆಗಿದೆ. ಸೊ ಹಂಗ ಮತ್ತೆ ಕಾಮನ್ ಮ್ಯಾನ್ ಇಲ್ಲ ಅಂತ ದಟ್ ಇಸ್ ನಾಟ್ ಹಿಸ್ ಕ್ವೆಶ್ಚನ್. ಸೇಮ್ ಫೇಸಸ್ ಇಲ್ಲ, ಸೇಮ್ ಫೇಸ್ ಅಂತ ಅಲ್ಲ, ಅವ್ರಿಗೆ ಹೇಳಕ್ ಬರ್ತಾ ಇಲ್ಲ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ ಟಿವಿ ಚಾನಲ್ಗಳಲ್ಲೇ ಇರ್ತಾರೆ ಅವರು. ಅಲ್ಲಿ ಯಾವ್ದೋ ಶೋ ಅಲ್ಲಿ ನೋಡಿರ್ತೀವಿ, ಪ್ರೋಗ್ರಾಮ್ ಅಲ್ಲಿ ನೋಡಿರ್ತೀವಿ, ಮತ್ತೆ ಅವ್ರನ್ನ ಎಲ್ಲೋ ಮತ್ತೆ ಅವ್ರು ಇಲ್ಲೇ ಬರ್ತಾರೆ, ಬೇರೆ ಮುಖಗಳು ಕಾಣ್ತೀವಿ. ಕರೆಕ್ಟಾ ಸರ್? ಹಂಗ ನೋಡಿದ್ರೆ ಲಾಸ್ಟ್ ಇಯರ್ 6-7 ಹೊಸ ಬೇರೆ ಬೇರೆ ಫೀಲ್ಡ್ ತಗೊಂಡಿದ್ದಾರೆ. ಅದು ಹೇಳಿದ್ರು ಅವರು, ಇಷ್ಟು ಪರ್ಸೆಂಟ್ ಮಾತ್ರ ಅಲ್ಲ. ಇಲ್ಲ ಅನ್ಸಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ ಏನಾಗುತ್ತೆ, ಸ್ವಲ್ಪ ನಮ್ಗೆ ಟಿವಿ ಪರಿಚಯ ಇದ್ದವ್ರು ಬೇಕೇ ಬೇಕಾಗ್ತಲ್ಲ. ಈಗ ನಮ್ಮ ಅಮ್ಮ ಇರ್ಬೋದು, ಯಾರೇ ಇರ್ಬೋದು, ನೋಡುವಾಗ ಅವ್ರಿಗೆ ಯಾರು ಪರಿಚಯ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಹೊಸಬ್ರ ಆಗ್ಬಿಡುತ್ತೆ. ಸೀಸನ್ ಸ್ಟಾರ್ಟ್ ಆದಾಗ ಯಾರು ಇಷ್ಟಪಡೋ ಕಾರಣ ಜಾಸ್ತಿ ಇರುತ್ತೆ. ಈಗ ನಮ್ಮ ಸೀರಿಯಲ್ ಇರ್ಬೋದು, ಯಾವುದೋ ಒಂದು ಸೀರಿಯಲ್ ಒಂದು ಈ ಥರ ಅವ್ರದ್ದು ಒಂದು ಕ್ಯಾರೆಕ್ಟರ್ ಅನ್ಕೊಂಡಿರ್ತಾರೆ. ರಿಯಲಿಟಿ ಇಲ್ಲಿ ಬಂದಾಗ ಹಿಂಗೆ ಇರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಸೊ ಹಂಗಾಗಿ ನಾವು ಇದನ್ನು ತಗೊಳ್ತೇವೆ, ರೂಟ್ ತಗೊಳ್ತೇವೆ. ಬಿಟ್ಟರೆ ಅದೇನು ಕಂಡೀಷನ್ ಅಂತ ಇಲ್ಲ. ತುಂಬ ಕೆಲವು ಮಾರ್ಕೆಟಲ್ಲಿ ಕಾಮನ್ ಮೇಲೆ ಮಾಡಿದ್ದಾರೆ. ಹಂಗೇನಿಲ್ಲ, ಅದು ವೇಟ್ ಮಾಡಿ ವರ್ಷಕ್ಕೆ ಗೊತ್ತಾಗುತ್ತೆ ನಿಮಗೆ. ನಂದೊಂದು ಕ್ವಶನ್ ಸರ್. ಈ ಸಲ ಸೀಸನ್ 1 ಸೀಸನ್ 11 ನೋಡಿದೀನಿ, ಮಿಸ್ ಮಾಡಿಲ್ಲ. ಬಟ್ ವಿನ್ನರ್ ಪ್ರೈಸ್ ಅಮೌಂಟ್ ಮಾತ್ರ 50 lakh ಇದೆ. ಈ ಸೀಸನ್ ಏನಾದ್ರು ಇನ್ಕ್ರೀಸ್ ಮಾಡ್ತಾ ಇರಲಿಲ್ಲ? ವಿನ್ನರ್ ಪ್ರೈಸ್ ಅಮೌಂಟ್ ಕಾನ್ಫಿಡೆಂಟ್ ರಾಯ್ಗೆ ಫೋನ್ ಹಾಕ್ರಪ್ಪ. ಸೀಸನ್ 1 50 lakhs ಇದೆ. ಸೊ ಈ ಸೀಸನ್ ಏನಾದ್ರು ಎಲ್ಲ ಮಾರ್ಕೆಟ್ 75 ಹಾಗೆ ಏನಾದ್ರು ಇನ್ಕ್ರೀಸ್ ಮಾಡ್ತೀರಾ? 50 lakh ಬಿಟ್ಟು ತುಂಬಾ ಅದರ್ ಬೇರೆ ಪ್ರೈಸ್ ಗಳು ವಿನ್ ಆಗ್ತಾರೆ. 50 lakhs ಅಂತಾನೆ ಅಲ್ಲ. ಈ ಲಾಸ್ಟ್ ಸೀಸನ್ ಅಲ್ಲಿ ಒಂದು 10-15 ಲಕ್ಷ ಎಕ್ಸ್ಟ್ರಾ ವಿನ್ ಆಗಿದ್ದಾರೆ. ಸೊ ಸೀಸನ್ಗೆ ಪ್ರೈಸ್ ಮನಿ ಇಂಕ್ರೀಸ್ ಆಗಿದೆ. ಓವರ್ ಬಂದಾಗ ಇಂಕ್ರೀಸ್ ಅಂತ ಆಗಿದೆ. ಬಟ್ ಓವರ್ ಆಲ್ 50 lakhs ಇರ್ತವೆ. ಸುದೀಪ್ ಸರ್, ಇಲ್ಲಿ ನನ್ನ ಕ್ವಶನ್ ಸುದೀಪ್ ಸರ್ಗೆ ಹಾಗೇನೆ ಪ್ರಶಾಂತ್ ಸರ್ಗೆ. ಲಾಸ್ಟ್ ಟೈಮ್ ಅಲ್ಲಿ ನಡೆದಿರುವಂತಹ ಮನೆಯಲ್ಲೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಕೂಡ ನಡೆಯುತ್ತಾ, ಹಾಗೇನೆ ಅಲ್ಲಿ ನೀವು ಲೀಗಲಿ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸುತ್ತಮುತ್ತ ವಾಸಿಸುವಂತಹ ಒಂದಷ್ಟು ಜನರ ಒಂದು ಆರೋಪ ಆಗಿತ್ತು. ನೀವು ಲೀಗಲಿ ಬಿಗ್ ಬಾಸ್ ಅನ್ನ ನಡೆಸೋದಕ್ಕೆ ಪರ್ಮಿಷನ್ ತಗೊಂಡಿರ್ಲಿಲ್ಲ. ಸುದೀಪ್ ಅವರು ಕೂಡ ಅವರ ಅಭಿಮಾನಿಗಳೇ ನಾವು ಕೂಡ ಅವರು ಹೇಳಿದ್ರು ಕೂಡ ಅಲ್ಲಿ ಸುತ್ತಮುತ್ತ ನಮ್ಗೆ ಪ್ರಾಬ್ಲಮ್ ಆಗ್ತಿದೆ, ಜೆನ್ಸೆಟ್ ಅದ್ರ ಕಡೆಯಿಂದ ಅಂತ ಹೇಳ್ಬಿಟ್ಟು. ಸೊ ಯಾವ ರೀತಿಯಂತಹ ಅವ್ರಿಗೆ ಉತ್ತರವನ್ನ ಕೊಡ್ತೀರಾ ಅಂತ?
ಇದು ನನಗಲ್ಲ, ನಿಮಗೆ. ಅಲ್ಲ ಸರ್, ಅದು ನಿಮ್ಗೂ ಇದೆ, ಯಾಕಂತಂದ್ರೆ ನಿಮ್ಮ ಅಭಿಮಾನಿಗಳೇ ಕೇಳಿರುವಂತದ್ದು. ಲಾಸ್ಟ್ ಟೈಮ್ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿದ್ರು. ಹಾಗಾಗಿ ಅವ್ರು ಕೊಟ್ರೆ ಬೆಟ್ರ, ನಿಮಗೆ ನಾನು ಕೊಟ್ರೆ ಇಬ್ರು ಹೇಳ್ಬೇಕು ಸರ್. ಅದೇಗಾಗುತ್ತೆ, ಯಾರೋ ಒಬ್ಬರು ಚೂಸ್ ಮಾಡಿ. ನಿಮ್ಮ ಫ್ಯಾನ್ಸ್ ನೀವು ಹೇಳ್ಬೇಕು, ಹಾಗೇನೆ ಅವರು ಹೇಳ್ಬೇಕು. ನೀವು ನನ್ನ ಫ್ಯಾನ? ಅಫ್ಕೋರ್ಸ್ ಸರ್, ನಾನು ಮಾತಾಡ್ತೀನಿ ಸರ್. ಲೀಗಲ್ ಡಾಕ್ಯುಮೆಂಟೇಶನ್ ಇದೆ, ಪ್ರೋಗ್ರಾಮ್ ನಡೆಯುತ್ತಾ ಸರ್? ಹೇಳಿ ಸರ್, ನಡೆಯುತ್ತಾ ಸರ್? ಅದೊಂದು ಕಾರ್ಪೊರೇಟ್ ಕಂಪನಿ ಇರಿ, ಮಾತಾಡ್ತಾ ಇರ್ತಾನೆ ಇರಿ. ನೀವು ಹೇಳಿ ಸರ್, ಒಂದು ಕಾರ್ಪೊರೇಟ್ ಕಂಪನಿ ಲೀಗಲ್ ಪರ್ಮಿಷನ್ ಇದೆ, ಹೋಗಿ ಯಾರಾದರೂ ಮಾಡ್ತಾರ? ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ಪೇಪರ್ ವರ್ಕ್ ಇಲ್ಲದೆ ನಾವು ಮನೆ ಶಿಫ್ಟ್ ಆಗಲ್ಲ. ಇವ್ರು ಇಷ್ಟು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಬೇಕಾದ್ರೆ you think without those legal, and they have the best, one of the big, all these corporate companies are one of the biggest legal teams. ಆ ಲೀಗಲ್ ಟರ್ಮ್ಸ್ ಇಲ್ಲದೆ, ಡಾಕ್ಯುಮೆಂಟೇಶನ್ ಇಲ್ಲದೆ ನೀವು ಮನೆ ಕಟ್ಟದ್ ಬಿಡಿ, ಒಂದು ಜನರೇಟರ್ ಕೂಡ ಒಳಗೆ ತಗೊಂಡೋಗಲ್ಲ ಯಾರು. ಆ ಲೀಗಲ್ ಟರ್ಮ್ಸ್ ಹಾಕಿ ಎಷ್ಟೋ ವರ್ಷಗಳಿಗೆ ಅವರು ಆ ಲ್ಯಾಂಡ್ ಅನ್ನ ಲೀಸಿಗೆ ತಗೊಂಡು ಎಲ್ಲ ಮಾಡಿದ್ದಕ್ಕೋಸ್ಕರನೇ ಅದು ನಡೀತಾ ಇರೋದು. ಇಲ್ಲ ಅಂತಂದ್ರೆ ಸ್ಪೆಕ್ಯುಲೇಷನ್ ಸರ್. ಲೀಗಲ್ ಟರ್ಮ್ಸ್ ಇಂದ ಯಾರೂ ಆ ಥರ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ವಿ ಕೆನಾಟ್, ವಿ ಶುಡ್. ಅವ್ರು ಹೇಳಿದ್ದೇನಂತಂದ್ರೆ ಒಂದಷ್ಟು ಸುತ್ತಮುತ್ತ ವಾಸ ಮಾಡುವಂತ ಜನರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯಾವ ರೀತಿಯಾದ ಕ್ರಮಗಳನ್ನ ತಗೊಳ್ತೀರಾ ಅಂತ ಈ ಬಾರಿ? ಅಕ್ಕಪಕ್ಕ ಇರೋರಿಗೆ ಇವರು ಒಳಗಡೆ ಶೋ ನೋಡಕ್ ಬಿಟ್ಟಿಲ್ಲ, ಅದೊಂದೇ ಪ್ರಾಬ್ಲಮ್ ಎಲ್ಲ. ಸುದೀಪ್ ಸರ್, ನನ್ನ ಕ್ವಶನ್ ನಿಮ್ಗೆ. ಸೊ ನೀವು ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಬಿಗ್ ಬಾಸ್ ನಡ್ಸ್ಕೊಡ್ತಾರಾ ಮತ್ತೆ ಮೂವಿ ಮಾಡ್ತಾ ಇದ್ದಾರೆ, ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂತ. ಬಟ್ ನಮ್ಗೆ ನಿಮ್ ಹೆಲ್ತ್ ಬಗ್ಗೆ ಕೂಡ ಕನ್ಸರ್ನ್ ಇದೆ. ಬಿಕಾಸ್ ನೀವು ವೀಕೆಂಡ್ ಮೇಲೆ ಬಂದಾಗ ನಿಮ್ ಪೇಷನ್ಸ್ ಚೆಕ್ ಮಾಡ್ತಾರೆ, ಇರಿಟೇಟೆಡ್ ಆಗಿದ್ದೀರಾ, ಫ್ರಸ್ಟ್ರೇಟೆಡ್ ಆಗಿದ್ದೀರಾ, BP ವೇರಿ ಆಗಿದ್ದು ಅಂತ. ಸಪೋಸ್ ಹಾಗಾಗಿದೆ, ಹೆಲ್ತ್ ಕಂಡೀಷನ್ ಹೇಗೆ ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ. ಆನ್ ಮೆಡಿಕಲ್ ಟರ್ಮ್ಸ್ ವೈದೇಹಿ ಅವರೇ, ದಿನಕ್ಕೆ ನಾವು ಯಾರು ಕೂತಿದೀವಲ್ಲ ಎಲ್ಲರಿಗೂ ಒಂದೇ ತರ BP ಇಡೀ ದಿನ ಇರಲ್ಲ. ರೇಸ್ ಆಗ್ತಾ ಇರುತ್ತೆ, ಇಳಿತಾ ಇರುತ್ತೆ. ಇಳಿದಾಗ ಏನ್ ಮಾಡಬೇಕು? ಶುಗರ್ ಹಾಕೋಬೇಕು. ರೇಸ್ ಆದಾಗ ಏನ್ ಮಾಡಬೇಕು? ಸಾಲ್ಟ್ ಅವಾಯ್ಡ್ ಮಾಡಬೇಕು. ಇದು ನಮಗೆ ಬಿಗ್ ಬಾಸ್ ಅಲ್ಲಿ ತುಂಬಾ ನಡೀತಾ ಇರುತ್ತೆ. ಅದು ಬಿಟ್ಟು ಹೊರಗಡೆ ಇನ್ನೂ ಜಾಸ್ತಿ ನಡೀತಾ ಇರುತ್ತೆ. ಸೊ ದಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್. ಬಟ್ ಐ ಥಿಂಕ್ ಆಸ್ ಯು ರೈಟ್ಫುಲಿ ಸೆಡ್, ಹೆಲ್ತ್ ಅನ್ನೋದೇನಿದೆ, ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ಬಿಗ್ ಬಾಸ್. ಐ ಥಿಂಕ್ ಇಟ್ಸ್ ಅ ಪರ್ಸನಾಲಿಟಿ. ನಾನು ನೋಡ್ಕೊ, ಇವಾಗ ಇದಕ್ಕೆ ಮಾತ್ರ ಅಲ್ಲ, ಸಿನಿಮಾನೇ ಮಾಡಬೇಕು ಅಂದ್ರೆ ನಾನು ಪ್ರತಿದಿನ ನಾನು ಏನು ಮಾಡಬೇಕು ಮಾಡಲೇಬೇಕಾಗುತ್ತೆ. ಇವಾಗ ಸಿನಿಮಾನ ನಾನು ಪ್ರೀತಿಸ್ತಾ ಇದ್ದೀನಿ ಅಂದಮೇಲೆ ಸಿನಿಮಾಗೆ ನಾನು ಏನು ಕೊಡ್ತೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಹೇಗಿದ್ದೀನೋ ಹೆಂಗಿದ್ರು ಜನ ನೋಡ್ತಾರಂತ ಹೋಗೋದು ಅಹಂ ಆಗಿಬಿಡುತ್ತೆ. ಅದೊಂಥರ ದುರಂಕಾರನೂ ಹೌದು, ಸ್ಟುಪಿಡಿಟಿನೂ ಹೌದು. ಇದು ಯಾವುದು ನನಗಿಲ್ಲ. ಬೆಳಿಗ್ಗೆ ಎದ್ರೆ ಐ ಡೂ ಮೈ ಜಾಬ್, ಐ ಹ್ಯಾವ್ ಟು ಡೂ ವಾಟ್ ಐ ಹ್ಯಾವ್ ಟು ಡೂ ಸೊ ದಟ್ ಐ ಕ್ಯಾನ್ ಸ್ಟಿಲ್ ಇಂಪ್ರೆಸ್ ಯು. ಐದೇಹಿ. ಥ್ಯಾಂಕ್ ಯು. ಪ್ರಸನ್ನ ಸರ್, ಸರಿ ಕಣೆ ಸರ್, ಒಂದು ಅಭ್ಯರ್ಥಿಗಳನ್ನ ಚಾಯ್ಸ್ ಮಾಡ್ಬೇಕಾದ್ರೆ ಅವ್ರನ್ನ ಏನ್ ಕ್ವಾಲಿಟೀಸ್ ನೋಡಿ ಚಾಯ್ಸ್ ಮಾಡ್ತೀರಾ? ಯಾವ್ದಾದ್ರು 2-3 ಪಾಯಿಂಟ್ಸ್ ನೋಟ್ ಮಾಡ್ಬೋದಾ? ಇಂಟ್ರೆಸ್ಟ್ ಕ್ಯಾರೆಕ್ಟರ್ಗಳನ್ನ ಹುಡುಕ್ತೇವೆ. ಇಂಥ ಪಾಯಿಂಟ್ಗಳು ಅಂತ ಏನಿರಲ್ಲ. ಇದಕ್ಕೆ ಆಲ್ರೆಡಿ ನಾವು 2-3 ದಿನ ಕೇಳಿದ್ರು. ಸೊ ಆ ಸೀಸನ್ ಏನು ಥೀಮ್ ಇರುತ್ತೆ ಅದಕ್ಕೆ ಅವ್ರು ಕರೆಕ್ಟ್ ಇದ್ದಾರೆ, ಹಾಗೆ ಹೋಗ್ತೇವೆ. ಬಿಟ್ಟರೆ ಅದಕ್ಕೆ ಇಂಥ ಪರ್ಟಿಕ್ಯುಲರ್ ಕ್ವಾಲಿಟಿ ಇರಬೇಕು ಅಂತ ಏನಿರಲ್ಲ. ಸರ್, ಈ ಪ್ರಶ್ನೆ ನಿಮ್ಗಲ್ಲ, ಜನರಲ್ಸ್ ಪ್ರಶ್ನೆ ಇದು. ನಮಗಿರೋ ಮಾಹಿತಿ ಪ್ರಕಾರ ಸಿನಿಮಾ ನೋಡೋ ಜನರ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಶುರು. ವಾಹಿನಿಗಳನ್ನ ವೀಕ್ಷಕರ ಸಂಖ್ಯೆನೂ ಕಡಿಮೆ ಆಗಲಿಕ್ಕೆ ಶುರುವಾಗಿದೆ OTT ಬಂದ. ಅದರಲ್ಲೂ ಕನ್ನಡದ ವಾಹಿನಿಗಳಿಗೆ ಸೀಮಿತವಾಗಿ ಮಾತಾಡೋದಾದ್ರೆ ಸ್ಪರ್ಧೆ ಬಹಳ ಇದರಲ್ಲಿದೆ. ಆಮೇಲೆ ಎಲ್ಲರ TRPಗಳು ಅದೇನೋ ಬರ್ತದೆ, ಅದೆಲ್ಲ ಕಡಿಮೆ ಆಗ್ತಾ ಇದೆ. ಇವತ್ತು ಕಲರ್ಸ್ಗೆ ಸುದೀಪ್ ಪಾರ್ಟಿಸಿಪೇಟ್ ಮಾಡೋ ಬಿಗ್ ಬಾಸ್ ಅದಕ್ಕಾಗಿ ಅನಿವಾರ್ಯ ಆಗಲ್ಲ. ಸಾರಿ, ನನಗೆ ಐ ಮಿಸ್ಡ್ ಔಟ್ ದ ಕ್ವೆಶ್ಚನ್. ಇಲ್ಲ, ಟಿವಿಗಳನ್ನು ನೋಡೋರ ಸಂಖ್ಯೆ ಕಡಿಮೆ ಆಗಿದೆ. OTT ಎಲ್ಲ ಬಂದಮೇಲೆ ಇದು ಕಲರ್ಸ್ ಆಗಲಿ, ಇನ್ನುಳಿದ ಕನ್ನಡದ ಇದಾಗಲಿ ಸ್ಪರ್ಧೆ ಅಂತೂ ಇದ್ದೇ ಇದೆ. ಈಗ ಅನಿವಾರ್ಯವಾಗಿ ಬಿಗ್ ಬಾಸ್ ಅಂತ ಒಂದು ಕಾರ್ಯಕ್ರಮ ಇಲ್ದಿದ್ರೆ ಕಲರ್ಸ್ಗೆ ಸ್ವಲ್ಪ ಏನಂತಾರೆ ಏರುಪೇರು ಆಗುತ್ತೆ. ಕಲರ್ಸ್ ಸ್ಪರ್ಧೆ ಇರಲ್ಲ ಹೇಳ್ತಾ ಇರೋದು. ಈ ಪಾರ್ಟ್ ಐ ಥಿಂಕ್ ಇಟ್ಸ್ ಬೆಟರ್ ಹಿ ಆನ್ಸರ್ಸ್ ದಟ್ ಪಾರ್ಟ್. ಹಾಗಾಗಿನೇ ಇಷ್ಟು ಬೇಗ ಸುದೀಪ್ ಬರ್ತಾರೆ ಅನ್ನೋದೇನೇ ಸುದ್ದಿ ಆಗ್ಲಿಕ್ಕೆ ಅಂತ ಈ ಪತ್ರಿಕಾಗೋಷ್ಠಿ ಅಲ್ವಾ? ಸಿ, ಬಿಕಾಸ್ ಐ ಪರ್ಸನಲಿ ಫೀಲ್ ಇದರಲ್ಲಿ ಒಂದು ಥಾಟ್ ಪ್ರಾಸೆಸ್ ಕೂಡ ಇದೆ ಸರ್. ಏನಂತಂದ್ರೆ, ಈ ಪ್ರೆಸ್ ಮೀಟ್ ನಡೆಯೋಕ್ಕಿಂತ ಮುಂಚೆ
ನಮ್ಮ ಮಾತುಕತೆ ನಡಿಬೇಕಾದ್ರೆ I think a lot of speculations already ಬರ್ತಾ ಇತ್ತು, ಮಾಡ್ತೀವಿ ಮಾಡಲ್ಲ, he'll come and then also some channels started opening up that ಬರ್ತಾ ಇದ್ದಾರೆ ಅವರು ಹಾಗೆ ಅಂತ. So it was important for them because ಇನ್ನೊಂದೇನಾಗುತ್ತೆ, they have to open it to their market that this is happening. ಇಲ್ಲಾಂದ್ರೆ ಏನಾಗುತ್ತೆ, ಅರ್ಧ ನೀವು ಹೇಳಿದಾಗೆ AV ನೋಡೋದ್ರಿಂದ ಅವರು ಅರ್ಧ ಜನ ಏನು ಹೇಳ್ತಾ ಇದ್ರು, ಇಲ್ಲ ಅವ್ರಿಲ್ಲ ನಾವು ನೋಡೋದೇ ಇಲ್ಲ ಹಾಗೆ ಅಂತ. So God's grace and nature has been kind that a lot of sponsors also have been throwing the same question. So I thought it is important for them to throw this out to the market that this is happening. So that way they can process their entire event, ಯಾವ ಥರ positioning ಮಾಡಬೇಕು. See again, how do you position this product is depending on the revenue. See revenue last minute ಅಲ್ಲಿ ಹೋಗ್ಬಿಟ್ಟು ನಾವು ಬರ್ತಾ ಇದ್ದಾರೆ ಅಂದ್ರೆ they may have diverted. So they have to lock in a lot of things, lock in a lot of contestants. Not only that, ಕಂಟೆಸ್ಟೆಂಟ್ಸ್ ವಿಚಾರದಲ್ಲೂ ಅದೊಂದು ಇತ್ತು, ಅವ್ರು ಮಾಡ್ತಾರೋ ಮಾಡಲ್ಲೋ, ಅವರಿದ್ರೆ ನಾವು ಬರ್ತೀವಿ. ಸೊ ಐ ಥಿಂಕ್ ಇಟ್ ವಾಸ್ ಇಂಪಾರ್ಟೆಂಟ್. ಅಂಡ್ ಅವ್ರು ಪ್ರಶಾಂತ್ ಅವ್ರು ಕೇಳಿದಾಗ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಸೇ ಪ್ಲೀಸ್ ಡೂ ಇಟ್ ಇಮಿಡಿಯೇಟ್ಲಿ, ಡೋಂಟ್ ಹೆಸಿಟೇಟ್, ಬಿಕಾಸ್ ಮಾಡೋದೇ ಹೌದಂದ್ಮೇಲೆ ಸ್ಪೆಕ್ಯುಲೇಷನ್ಸ್ ಓಡೋದು ಬೇಡ, ಗಿವ್ ಅ ಕ್ಲಾರಿಟಿ ಟು ದ ಮಾರ್ಕೆಟ್, ಇಟ್ ಈಸ್ ಇಂಪಾರ್ಟೆಂಟ್ ಅಂತ. ಸೊ ದಟ್ ವಾಸ್ ಅವರ್ ಸೈಡ್ ಆಫ್ ದ ಥಿಂಗ್.